ನಾಳೆ ಬಂದ್ ಇರುತ್ತಾ ಇರಲ್ವಾ? ಬಂದ್ಗೆ ಯಾರ ಬೆಂಬಲ? ನಾಳೆ ಏನಿರುತ್ತೆ ಏನಿರಲ್ಲ? ನಾಳೆ ಭಾರತ್ ಬಂದ್ ಬಹುತೇಕ ಅನುಮಾನ. ಬಂದ್ ಇರೋದಿಲ್ಲ, ಕೇವಲ ಮುಷ್ಕರ ಮಾತ್ರ ನಡೆಸೋದಕ್ಕೆ ಇದೀಗ ಕಾರ್ಮಿಕ ಸಂಘಟನೆಗಳು ನಿರ್ಧಾರಕ್ಕೆ ಬಂದ್ಬಿಟ್ಟಿವೆ. ಬಹುತೇಕ ಸಂಘಟನೆಗಳು ನೈತಿಕವಾಗಿ ಬೆಂಬಲವನ್ನ ಸೂಚಿಸಿವೆ. ಒಂದು ಕನ್ಫ್ಯೂಷನ್ ಇತ್ತಲ್ಲ, ನಾಳೆ ಭಾರತ್ ಬಂದ್ ಇರುತ್ತಾ ಇರಲ್ವಾ, ಏನ್ ಫೆಸಿಲಿಟಿ ಸಿಗುತ್ತೆ ಸಿಗೋದಿಲ್ಲ ಅಂತ. ಆ ಬಗ್ಗೆ ಮುಂದಿನ ಹಂತದಲ್ಲಿ ಮಾಹಿತಿ ಕೊಡ್ತೀವಿ. ಈಗ ಸದ್ಯಕ್ಕೆ ಕನ್ಫರ್ಮ್ ಆಗಿರೋ ಮಾಹಿತಿ ಪ್ರಕಾರ ಭಾರತ್ ಬಂದ್ ಇರೋದಿಲ್ಲ, ಅದು ಬಹುತೇಕ ಅನುಮಾನ. ಆದ್ರೆ ನಗರಗಳಲ್ಲಿ ಮುಷ್ಕರ ಹಾಗೇನೆ ಪ್ರತಿಭಟನೆಗಳನ್ನ ನಡೆಸೋದಕ್ಕೆ ಕಾರ್ಮಿಕ ಸಂಘಟನೆಗಳು ನಿರ್ಧಾರವನ್ನ ಕೈಗೊಂಡಿವೆ. ಬಹುತೇಕ ಸಂಘಟನೆಗಳು ಇದೀಗ ನೈತಿಕ ಬೆಂಬಲವನ್ನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿವೆ. ಇನ್ನು ಬಸ್, ಲಾರಿ, ಟ್ಯಾಕ್ಸಿ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಇರೋದಿಲ್ಲ. ಬಹುತೇಕ ಸಂಘಟನೆಗಳು ನೈತಿಕ ಬೆಂಬಲವನ್ನ ಕೊಟ್ಟಿವೆ. ಇನ್ನು ಬ್ಯಾಂಕ್ ಹಾಗೇನೆ ಆಟೋ ಸೇವೆಗಳಲ್ಲಿ ಸ್ವಲ್ಪ ವ್ಯತ್ಯಯ ಆದ್ರೂ ಕೂಡ ಆಗಬಹುದು. ಸಂಜೆ ವೇಳೆಗೆ ಈ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇನ್ನು ಕೆಎಸ್ಆರ್ಟಿಸಿ ಹಾಗೇನೆ ಆಟೋ ಯೂನಿಯನ್ ನೈತಿಕವಾಗಿ ಬೆಂಬಲ ಕೊಟ್ಟಿದೆ. ಓಲಾ, ಊಬರ್, ಲಾರಿ ಮಾಲೀಕರ ಸಂಘ ಬೆಂಬಲವನ್ನ ಕೊಟ್ಟಿಲ್ಲ. ಯಾವುದೇ ಸೇವೆಗಳಲ್ಲಿ ಅಂದ್ರೆ ಈ ಸೇವೆಗಳಲ್ಲಿ ವ್ಯತ್ಯಯ ಆಗೋದಿಲ್ಲ ಅಂತ ಈಗ ಮಾಹಿತಿ ಸಿಕ್ಕಿದೆ. ಈ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಥಾಮಸ್, ಒಂದು ವಿಚಾರ ಕನ್ಫರ್ಮ್ ಆಯ್ತು, ಬಂದ್ ಇರೋದಿಲ್ಲ, ಆದ್ರೆ ಮುಷ್ಕರ ಪ್ರತಿಭಟನೆಗಳು ಅಲ್ಲಲ್ಲಿ ಆಗತ್ತೆ ಅಂತ. ಬೆಂಗಳೂರಲ್ಲಿ ಅದಕ್ಕೂ ಕೂಡ ಅವಕಾಶ ಇಲ್ಲ. ಪೊಲೀಸ್ ಕಮಿಷನರ್ ನೆನ್ನೆ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಸೊ ಬೆಂಗಳೂರಿನ ಮಟ್ಟಿಗೆ ಮಾತಾಡೋದಾದ್ರೆ ಯಾವ ರೀತಿ ಮುಷ್ಕರವನ್ನ ಮಾಡ್ತಾರಂತೆ ಅನುಮತಿ ಇಲ್ಲದೆ. ಇನ್ನು ರಾಜ್ಯಾದ್ಯಂತ ಯಾವ ರೀತಿ ಆಗ್ಬಹುದು, ಏನೆಲ್ಲ ತಯಾರಿಗಳಾಗ್ತಾ ಇದೆ? ಶರ್ಮಿತಾ, ವಿವಿಧ ಕಾರ್ಮಿಕ ಸಂಘಟನೆಗಳು ಕೊಟ್ಟಿರುವಂತ ಕರೆ ಏನಿದೆ, ಆ ಒಂದು ಮುಷ್ಕರದ ಕರೆ ಏನಿದೆ, ಆ ಒಂದು ಮುಷ್ಕರದ ಕರೆಗೆ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಸಂಘಟನೆಗಳ ನಡುವೆನೇ ಎಲ್ಲೋ ಒಂದ್ ಕಡೆ ಸಹಮತ ಇಲ್ಲ. ಒಂದು ಸಂಘಟನೆ ಬೆಂಬಲ ಕೊಟ್ರೆ ಇನ್ನೊಂದು ಸಂಘಟನೆ ಎಲ್ಲೋ ಒಂದ್ ಕಡೆ ಆ ಒಂದು ಮುಷ್ಕರಕ್ಕೆ ಎಲ್ಲೋ ಒಂದ್ ಕಡೆ ಸಾಥ್ ಕೊಡ್ತಾ ಇಲ್ಲ. ಯಾಕಂದ್ರೆ ಇದನ್ನ ಬಂದಂತ ಎಲ್ಲೂ ಯಾರು ಕೂಡ ಹೇಳ್ತಾ ಇಲ್ಲ. ಕಾರ್ಮಿಕ ಸಂಘಟನೆಗಳು ಅದರಲ್ಲಿ ಪ್ರಮುಖವಾಗಿ ಎಐಟಿಸಿ ಇರ್ಬೋದು, ಸಿಐಟಿ ಇರ್ಬೋದು, ಎಐಯುಟಿಸಿ ಇರ್ಬೋದು, ಈ ರೀತಿಯಾದ ಸಂಘಟನೆಗಳನ್ನ ನಾವು ಬಂದ್ಗೆ ಎಲ್ಲೂ ಕೂಡ ಕರೆ ಕೊಟ್ಟಿಲ್ಲ. ಎಲ್ಲ ಒಂದ್ ಕಡೆ ಆ ಒಂದು ಇದನ್ನ ವ್ಯಾಖ್ಯಾನವನ್ನ ಎಲ್ಲ ಒಂದ್ ಕಡೆ ಮಿಸ್ಲೀಡ್ ಮಾಡ್ಲಾಗ್ತಿದೆಯಾ ಅನ್ನುವಂತ ಭಾವನೆಯನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಹಾಗಾಗಿ ಅದು ಒಂದು ದಿನದ ಸಾಂಕೇತಿಕ ಮುಷ್ಕರ ಅನ್ನುವಂಥದ್ದು ಬಂದ್ಗೆ ಕರೆ ಕೊಟ್ಟಿರುವಂತ, ಅದನ್ನ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತವರ ಒಂದಷ್ಟು ಹೇಳಿಕೆಗಳಾಗಿದೆ. ಇನ್ನು ಬಂದ ಒಂದು ಮುಷ್ಕರದ ಕರೆಯ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಂತ ಪರಿಣಾಮಗಳು ಆಗ್ಬೋದು ರಾಜಧಾನಿಯ ಮಟ್ಟಿಗೆ ನೋಡೋದಾದ್ರೆ, ಸಾಕಷ್ಟು ಬೆಳವಣಿಗೆಗಳು ಯಥಾಪ್ರಕಾರ ಅಬಾಧಿತವಾಗಿರ್ತವೆ ಅಂತ ಹೇಳಿದ್ರೆ ಅಂತ ಬೆಳವಣಿಗೆಗಳ ಮೇಲೆ ಯಾವುದೇ ರೀತಿಯಾದಂತ ತೊಂದರೆ ಉಂಟಾಗುವಂತ ಸಾಧ್ಯತೆಗಳು ಕಡಿಮೆ ಇದೆ. ಯಾಕಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ಗೆ ಬರೋದಾದ್ರೆ SBI ಸಮೂಹ ಸಂಸ್ಥೆಗಳನ್ನ ಹೊರತುಪಡಿಸಿದ್ರೆ ಒಂದಷ್ಟು ಬ್ಯಾಂಕ್ಗಳು ನಾಳೆಯ ಮುಷ್ಕರಕ್ಕೆ ಬೆಂಬಲ ಕೊಟ್ಟಿವೆ. ಉಳಿದಂತೆ KSRTC ಇರ್ಬೋದು, BMTC ಇರ್ಬೋದು, ಅವುಗಳ ಸೇವೆ ಯಥಾಪ್ರಕಾರ ಇರುತ್ತೆ. ಆದ್ರೆ ಅಲ್ಲಿನ ಕಾರ್ಮಿಕ ಸಂಘಟನೆಗಳು ಪ್ರಮುಖವಾಗಿ AITC ಇರ್ಬೋದು, CIT ಇರ್ಬೋದು, ಈ ಸಂಘಟನೆಗಳು ನೈತಿಕವಾಗಿ ಆ ಒಂದು ಮುಷ್ಕರಕ್ಕೆ ಬೆಂಬಲ ಕೊಟ್ಟಿವೆ. ಆಯಾ ಡಿಪೋಗಳ ಮುಂದೆ ಸಾಂಕೇತಿಕವಾಗಿ ಮುಷ್ಕರವನ್ನು ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರದ ಧೋರಣೆಯನ್ನ ಖಂಡಿಸುವಂತ ಪ್ರಕ್ರಿಯೆ ಇದ್ದೇ ಇರುತ್ತೆ. ಇನ್ನು ಶಾಲಾ ಕಾಲೇಜುಗಳ ಮಟ್ಟಿಗೆ ಬರೋದಾದ್ರೆ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಶಶಿಕುಮಾರ್ ಸ್ಪಷ್ಟಪಡಿಸಿದ್ದಾರೆ, ನಾವು ಇವತ್ತಿನವರೆಗೂ ಇನ್ನೂ ಒಂದಿನ ಟೈಮ್ ಇದೆ, ಇವತ್ತಿನವರೆಗೂ ಶಿಕ್ಷಣ ಇಲಾಖೆ ಯಾವ ರೀತಿ ಅಂತ ಸುತ್ತೋಲೆಯನ್ನು ಹೊರಡಿಸುತ್ತೆ ಅನ್ನುವಂಥದ್ದು, ಸುತ್ತೋಲೆ ಹೊರಡಿಸೋದ್ರ ಮೇಲೆ ನಮ್ಮ ನಿರ್ಧಾರ, ನಮ್ಮ ಒಂದು ಮುಷ್ಕರಕ್ಕೆ ಬೆಂಬಲ ಕೊಡಬೇಕು ಅಥವಾ ಬೆಂಬಲ ಕೊಡಬಾರ್ದು ಅನ್ನೋಂಥ ಒಂದು ನಿರ್ಧಾರವನ್ನು ಪ್ರಕಟಿಸ್ತೀವಿ. ಸರ್ಕಾರದ ಮೇಲೆ ಬಿಟ್ಟಿರುವಂಥ, ಸರ್ಕಾರವಂತೂ ಯಾವುದೇ ಕಾರಣಕ್ಕೂ ನಾಳೆ ಮುಷ್ಕರಕ್ಕೆ ಬೆಂಬಲ ಕೊಡುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇರೋದ್ರಿಂದಾಗಿ ಆಯಾ ಶಾಲಾ ಕಾಲೇಜುಗಳ ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರ ಆಗಿದೆ. ಒಂದು ರೀತಿ ಸುರಕ್ಷತೆಯ ದೃಷ್ಟಿಯಿಂದ, ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಆಯಾ ಶಾಲೆಗಳು ಅವುಗಳ ಒಂದು ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಯಾವ ರೀತಿಯಂತ ಕ್ರಮವನ್ನು ಕೈಗೊಳ್ಳಬೇಕು, ಶಾಲೆಯನ್ನು ನಡೆಸಲೂಬಹುದು ಅಥವಾ ಶಾಲೆಯನ್ನ ಈಗ ಮುಷ್ಕರ ಮಾಡಿದ್ರು ಕೂಡ ಅದಕ್ಕೆ ಈಗ ರೋಡ್ ಎಲ್ಲ ತಡೆದು ಅವ್ರು ಮಾಡಂಗಿಲ್ಲ. ಯಾಕಂದ್ರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲೂ ಕಿರಿಕಿರಿ ಆಗ್ಬಾರ್ದು. ಒಂದ್ ವೇಳೆ ಹಂಗ್ ಮಾಡ್ಬಿಟ್ರೆ ಆಯೋಜಕರ ವಿರುದ್ಧನೇ ಕ್ರಮ ಅಂತ ಕಮಿಷನರ್ ಹೇಳ್ಬಿಟ್ಟಿದ್ದಾರೆ. ಬೇಕಾದ್ರೆ ನೀವು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಂಗಾಗಿ ಈಗ ಬೆಂಗಳೂರಲ್ಲಿ ಮುಷ್ಕರ ಅಥವಾ ಪ್ರತಿಭಟನೆ ಅಂದ್ರೆ ಹೆಂಗಿರುತ್ತೆ? ಫ್ರೀಡಂ ಪಾರ್ಕ್ ನಲ್ಲೇ ಮಾಡ್ತಾರಾ? ಯಾವ ರೀತಿಯಾಗಿರುತ್ತೆ? ಅದೇ ತುಂಬಾ ಕುತೂಹಲ ಮೂಡಿಸಿರುವಂತ ವಿಶೇಷ ಶರ್ಮಿತಾ. ಯಾಕಂತ ಹೇಳಿದ್ರೆ ಮುಷ್ಕರವನ್ನ ಕೇವಲ ಫ್ರೀಡಂ ಪಾರ್ಕ್ ನಲ್ಲೋ ಅಥವಾ ಬನ್ನಪ್ಪ ಪಾರ್ಕ್ ನಲ್ಲೋ ಅಥವಾ ಇನ್ನೊಂದು ಕಡೆ ಟೌನ್ ಹಾಲ್ ಮುಂದ್ಗಡೆ ನಡೆಸೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಸಂಘಟನೆಗಳು ಸುತರಾಮ್ ಸಿದ್ದರ ಇಲ್ಲ. ಅವರು ಸ್ಪಷ್ಟವಾಗಿ ಹೇಳಿದಾವೆ, ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ರ್ಯಾಲಿಯನ್ನ ಮಾಡಲೇಬೇಕು. ಯಾಕಂದ್ರೆ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ
ಪ್ರತಿಭಟನೆ ಮಾಡುವಂತ ಮುಷ್ಕರ ಮಾಡುವಂತ ಹಕ್ಕನ್ನ ನಮ್ಮ ಸಂವಿಧಾನ ಕೊಟ್ಟಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಕೊಟ್ಟಿದೆ. ಆದ್ರೆ ಎಲ್ಲ ಒಂದ್ ಕಡೆ ಇವತ್ತು ಮೋದಿ ಸರ್ಕಾರ ಆ ಒಂದು ಪ್ರತಿಭಟನೆಯ ಒಂದು ಹಕ್ಕನ್ನ ಕಸಿದುಕೊಳ್ಳುವಂತ ಒಂದು ಧ್ವನಿಯನ್ನ ದಮನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ನಾವು ಈಗಾಗಲೇ ಪೊಲೀಸ್ ಕಮಿಷನರ್ ಭಾಸ್ಕರ್ ಅವರು ಸ್ಪಷ್ಟಪಡಿಸಿದ್ದಾರೆ, ಮುಷ್ಕರ ನೀವು ಮಾಡಿ, ಆದ್ರೆ ಎಲ್ಲ ಒಂದ್ ಕಡೆ ಫ್ರೀಡಂ ಪಾರ್ಕ್ ನಲ್ಲಿ ಮಾಡಿ ಅಥವಾ ಟೌನ್ ಹಾಲ್ ಮಾಡಿ ಅಥವಾ ಇನ್ನೊಂದ್ ಕಡೆ ಒಂದು ಸೀಮಿತ ಚೌಕಟ್ಟಿನ ಪ್ರದೇಶದಲ್ಲಿ ಮಾಡಿ, ನೀವು ರ್ಯಾಲಿ ಮಾಡುವಂತದಕ್ಕಾಗ್ಲಿ ಅಥವಾ ಮೆರವಣಿಗೆ ಮಾಡುವಂತದಕ್ಕಾಗ್ಲಿ ಯಾವುದೇ ಅವಕಾಶ ಕೊಡೋದಿಲ್ಲ. ಇದೇ ಎಲ್ಲ ಒಂದ್ ಕಡೆ ಕಾರ್ಮಿಕ ಸಂಘಟನೆಗಳನ್ನ ಕೆಂಡಾಮಂಡಲಗೊಳಿಸಿದೆ. ಹಾಗಾಗಿ ಕಾರ್ಮಿಕ ಸಂಘಟನೆಗಳು ನಾವು ನಾಳೆ ರ್ಯಾಲಿ ಮಾಡೇ ತೀರ್ತೀವಿ ಅನ್ನೋ ಒಂದು ಪಟ್ಟನ್ನು ಹಿಡಿದಿರೋದ್ರಿಂದಾಗಿ ಪೊಲೀಸ್ ಇಲಾಖೆ ಅದನ್ನ ಯಾವ ರೀತಿ ಅಂತ ಟ್ಯಾಕಲ್ ಮಾಡುತ್ತೆ, ಯಾಕಂದ್ರೆ ಇದು ಬೇರೆ ರೀತಿಯಂತ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದಲೂ ಕೂಡ ಬೇರೆ ಬೇರೆ ರೀತಿಯಂತ ಆಯಾಮಗಳನ್ನು ಪಡೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಪೊಲೀಸ್ ಇಲಾಖೆ ತೆಗೆದುಕೊಳ್ಳುವಂತ ನಿರ್ಧಾರ, ಅದ್ರ ಜೊತೆಗೆ ಕಾರ್ಮಿಕ ಸಂಘಟನೆಗಳು ಯಾವ ರೀತಿಯಂತ ಧೋರಣೆಯನ್ನು ತಿಳಿದು ನಾಳೆಯ ಮುಷ್ಕರವನ್ನು ಮಾಡ್ತವೆ ಅನ್ನೋದು ಕೂಡ ತೀವ್ರ ಕುತೂಹಲ ಮೂಡಿಸಿದೆ. ಹಾಗೆ ಒಟ್ಟಾರೆ ಪರಿಸ್ಥಿತಿ ನೋಡಿದ್ರೆ ನಾಳೆಯ ಮುಷ್ಕರಕ್ಕೆ ಅಂತಹ ದೊಡ್ಡ ಮಟ್ಟದ ಬೆಂಬಲ ಸಿಕ್ಕಿರುವಂತಹ ಸಾಧ್ಯತೆಗಳು ಕಮ್ಮಿ ಇದೆ. ಒಂದಷ್ಟು ಕಾರ್ಮಿಕ ಸಂಘಟನೆಗಳನ್ನ, ಒಂದಷ್ಟು ಬ್ಯಾಂಕ್ಗಳನ್ನ ಹೊರತುಪಡಿಸಿದರೆ ಬಹುತೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವಂತಹ ಬೇರೆ ಬೇರೆ ವಲಯಗಳಿರುವಂತಹ ಸಂಘಟನೆಗಳು ಈ ಒಂದು ಮುಷ್ಕರಕ್ಕೆ ಬೆಂಬಲ ಕೊಟ್ಟಿರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಹಾಗಾಗಿ ಯಶಸ್ವಿ ಆಗುವಂಥದ್ದು ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಡುತ್ತೆ ಅನ್ನುವಂತ ಒಂದು ನಿರೀಕ್ಷೆ ಮಾಡುವಂಥದ್ದು ಕೂಡ ತಪ್ಪಾಗುತ್ತೆ ಶರ್ಮಿತಾ. ಓಕೆ, ಫೈನ್, ಥ್ಯಾಂಕ್ ಯು ಥಾಮಸ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಟ್ಟಿನಲ್ಲಿ ಈಗ ನಾಳೆ ಭಾರತ್ ಬಂದ್ ಇರೋದಿಲ್ಲ, ಆದ್ರೆ ಮುಷ್ಕರ ಹಾಗೇನೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ವಿವಿಧ ಕಾರ್ಮಿಕ ಸಂಘಟನೆಗಳು ಮುಂದಾಗಿವೆ. ಆದ್ರೆ ಅಫಿಷಿಯಲ್ ಆಗಿ ಯಾರು ಕೂಡ, ಈಗ ಬೆಂಗಳೂರಿನ ಮಟ್ಟಿಗೆ ನಾವು ಮಾತಾಡೋದಾದ್ರೆ ಅಫಿಷಿಯಲ್ ಆಗಿ ಯಾರು ಕೂಡ ಇಂಥ ಸ್ಥಳಕ್ಕೆ ಬನ್ನಿ ಅಲ್ಲಿ ಮುಷ್ಕರ ಇರುತ್ತೆ ಅಥವಾ ಪ್ರತಿಭಟನೆಯನ್ನ ಮಾಡೋಣ ಅಂತ ಯಾರು ಕೂಡ ಈವರೆಗೂ ಕರೆದಿಲ್ಲ. ಸೊ ಈಗ ಕಾರ್ಮಿಕ ಸಂಘಟನೆಗಳಲ್ಲೇ ಒಂದಿಷ್ಟು ಗೊಂದಲ ಏರ್ಪಟ್ಟಿರೋದ್ರಿಂದ ಯಾರು ಎಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಬೇಕು, ಮುಷ್ಕರ ಮಾಡಬೇಕು, ಬಂದ್ ಮಾಡಬೇಕಾ ಬೇಡವಾ, ಈ ಬಗ್ಗೆ ಅವರಲ್ಲೇ ಇನ್ನೂ ಕೂಡ ಕನ್ಫ್ಯೂಷನ್ ಇದೆ. ಟ್ರಾವೆಲ್ಸ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ರಾಧಾಕೃಷ್ಣ ಹೊಳ್ಳ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಧಾಕೃಷ್ಣ ಹೊಳ್ಳ ಅವರೇ, ಈಗ ಸಂಘಟನೆಗಳಲ್ಲೇ ಒಂದಿಷ್ಟು ಭಿನ್ನಾಭಿಪ್ರಾಯ ಇದೆ ಅಂತ ನಾವು ಕೂಡ ಕೇಳ್ಪಟ್ವಿ. ಅಫಿಷಿಯಲ್ ಆಗಿ ಯಾರು ಕೂಡ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿಲ್ಲ ಅಂತ. ಈಗ ನಿಮ್ ಸಪೋರ್ಟ್ ಇದೆಯಾ? ಭಿನ್ನಾಭಿಪ್ರಾಯ ಅಂತ ಅಲ್ಲ, ನಮ್ದು ಈ ಬಂದಲ್ಲಿ ನಾವೇನು ಭಾಗಿಯಾಗೋದಿಲ್ಲ. ನಮಗೆ ಯಾವುದೇ ಮಾಹಿತಿಗಳು ಇಷ್ಟರವರೆಗೆ ಯಾವುದೇ ಸಂಘಟನೆಗಳಿಂದಾಗ್ಲಿ ಯಾರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಆ ಸಂಘಟನೆಗಳ ಪರವಾಗಿ ನಮಗೆ ಯಾವುದೇ ಮಾಹಿತಿಗಳು ಬಂದಿಲ್ಲ. ಎಲ್ಲಾ ಸರ್ವಿಸ್ಗಳು ಯಥಾಸ್ಥಿತಿ ನಮ್ದಿರುತ್ತದೆ. ಅದೇ ಇದೇ ಕನ್ಫ್ಯೂಷನ್ ನಾನು ಹೇಳಿದ್ದು. ಯಾಕಂದ್ರೆ ಈಗ ಬಂದಿದೆ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಮುಷ್ಕರ ಅಂತ ಇನ್ ಕೆಲವರು ಹೇಳ್ತಿದ್ದಾರೆ. ಬಟ್ ಎಲ್ಲಿ ಮುಷ್ಕರ ಮಾಡ್ಬೇಕು, ಎಲ್ಲಿ ಬರ್ಬೇಕು, ಗ್ಯಾದರ್ ಆಗ್ಬೇಕು, ಆ ಬಗ್ಗೆ ಯಾರು ಕೂಡ ಅಫಿಷಿಯಲ್ ಆಗಿ ಹೇಳ್ತಾನೆ ಇಲ್ಲ. ಅದೇ ವಿಚಾರವಾಗಿ ಕನ್ಫ್ಯೂಷನ್ ಇದೆ ಅಂತ ನಾನು ಇದು ಸುಮ್ಮಗಲ್ಲದೆ ದಾರಿ ತಪ್ಪಿಸ್ತಾ ಇದ್ದಾರೆ. ನಮ್ಮ ವಾಹನಗಳು ಯಥಾ ಪ್ರಕಾರ ಎಲ್ಲಾ ವಾಹನಗಳು ಕಾರ್ಪೊರೇಟ್ ಕಂಪನಿ ಕೊಡುವಂತ ಸರ್ವಿಸ್ಗಳಲ್ಲಿ ಟೂರಿಸ್ಟ್ ಆಪರೇಟರ್ ಗಳಿಗಾಗಲಿ ಎಲ್ಲಾ ಸರ್ವಿಸ್ಗಳು ಯಥಾ ಪ್ರಕಾರ ಇರುತ್ತೆ. ಓಕೆ, ಒಂದ್ ವೇಳೆ ಈಗ ಸಂಜೆ ಒಳಗಡೆ ಯಾರಾದ್ರೂ ಅಪ್ರೋಚ್ ಮಾಡಿ ಈಗ ನಿಮ್ ಸೇವೆಯನ್ನು ಸ್ಥಗಿತಗೊಳಿಸಿ ಎದುರಿಸಿ ಎಲ್ಲ ಸ್ಟ್ರೈಕ್ ಮಾಡುವಂತ ಕಾಲ ಎಲ್ಲ ಹೊರಟೋಯ್ತು. ಇವಾಗ ಆತರ ಎಲ್ಲ ಸ್ಟ್ರೈಕ್ ಮಾಡೋಕ್ಕೂ ಆಗಲ್ಲ, ಆತರ ಎಲ್ಲ ಭಾಗಿಯಾಗ ಕೂಡ ಆಗಲ್ಲ. ನಾವು ಮಲ್ಟಿ ನ್ಯಾಷನಲ್ ಕಂಪನಿಗಳಿಗೆ ಸರ್ವಿಸ್ ಕೊಡೋರು ಇದ್ದೀವಿ. ಕಂಪನಿಗಳು ಕೂಡ ನಾಳೆ ಎಲ್ಲ ಓಪನ್ ಇರುತ್ತೆ, ನಮ್ ಸರ್ವಿಸ್ ಕೂಡ ಎಲ್ಲ ಇರ್ತದೆ ನಾಳೆ. ಈಗ ಕಾರ್ಮಿಕರ ಹಿತದೃಷ್ಟಿಯಿಂದಾನೇ ವೇತನ ಹೆಚ್ಚಳ ಸೇರಿದಂತೆ ಒಂದಿಷ್ಟು ಡಿಮ್ಯಾಂಡ್ಸ್ ಏನಿದೆ ಆ ವಿಚಾರವಾಗಿನೇ ಈಗ ಇವರು ಬಂದ್ ಮಾಡ್ಬೇಕು ಅಂತ ಫಸ್ಟ್ ಅಂದ್ಕೊಂಡಿದ್ರು. ಬಟ್ ಈಗ ಮುಷ್ಕರ ಅಂತ ಗೊತ್ತಾಗ್ತಿದೆ. ಇಲ್ಲ, ಮುಷ್ಕರ ಆಗ್ಲಿ ಅಥವಾ ಬಂದ್ ಆಗ್ಲಿ ಅವ್ರದ್ದು ಏನೇನು ವಿಷಯಗಳು ಏನು ಅಂತ ಹೇಳುದು 15 ದಿವಸಗಳ ಮೊದಲೇ ಎಲ್ಲಾ ಸಂಘಟನೆಗಳು ಕೂಡ ಮಾಹಿತಿ ಕೊಡ್ಬೇಕಾಗತ್ತೆ. ಯಾವ ಉದ್ದೇಶವನ್ನು ಇಟ್ಕೊಂಡು ಅವ್ರು ಮುಷ್ಕರ ಮಾಡ್ತಾರಂತ ಹೇಳೋದು ಕೂಡ ಎಲ್ಲಾ ಸಂಘಟನೆಯ ಪದಾಧಿಕಾರಿಗಳು ಕೂತ್ಕೊಂಡು ನಿರ್ಣಯ ತಗೊಳ್ಬೇಕಾಗತ್ತೆ. ಏಕಾಏಕಿ ಕಾರ್ಮಿಕ ಸಂಘಟನೆ ಮಾತ್ರ ಅಂದ್ರೆ ಕಾರ್ಮಿಕ ಸಂಘಟನೆಗೆ ಸಂಬಂಧಪಟ್ಟವರು ಸ್ಟ್ರೈಕ್ ಮಾಡ್ತಾರಂದ್ರೆ ಮಾಡ್ಬೋದು. ಅದಕ್ಕೇನು ನಾವೇನು ಮಾಡುವವರಿಗೆ ಮಾಡಬೇಡ ಅಂತ ನಾವು ಹೇಳಲ್ಲ. ಬಟ್ ಈಗ ತೊಂದರೆ ಕೊಡಬಾರ್ದು ಅಷ್ಟೇ. ಹೌದು, ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು, ಕಿರಿಕಿರಿ ಆಗ್ಬಾರ್ದು. ಹೌದು, ಒಪ್ಕೋತೀನಿ ನಾನು ಆ ಮಾತನ್ನ ರಾಧಾಕೃಷ್ಣ ಹೊಳ್ಳ ಅವರೇ. ಈಗ ಈ ಬಂದ್ ಅಂತ ಕರೆ ಕೊಟ್ಟಿದ್ಯಾರು ಫಸ್ಟ್, ಆ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ ಇದೆಯಾ? ನಮಗೆ ಬಂದು ಅಂತ ಹೇಳೋದೇ ಮಾಹಿತಿ ಇಲ್ಲ. ನಿನ್ನೆ ಬೆಳಿಗ್ಗೆ ಪೇಪರ್ಗಳಲ್ಲಿ ಕೆಲವೊಂದು ಪತ್ರಿಕೆಗಳನ್ನು ನೋಡಿ ನಮಗೆ ಗೊತ್ತಾಗಿದೆ ಹೊರತು ಯಾವುದೇ ಸಂಘಟನೆಗಳು ಖುದ್ದಾಗಿ ಬಂದ್ಬಿಟ್ಟು ಈ ತರ 8ನೇ ತಾರೀಕಿಗೆ ನಾವು ಬಂದ್ ಮಾಡ್ತೀವಿ ಅಂತ ಎಲ್ಲಿನೂ ಕೊಡ್ಲಿಲ್ಲ. ಈಗ ಬಹುತೇಕ ಸಂಘಟನೆಗಳು ಬೆಂಬಲವಾಗಿ ನಾವು ನಿಲ್ತೀವಿ, ನೈತಿಕವಾಗಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಈ ರೀತಿ ಆದ್ರೆ ಇಂತಹ ಮುಷ್ಕರ ಇರ್ಬೋದು ಅಥವಾ ಬಂದ್ ನಾಳೆ ಬಂದ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಕೇವಲ ಮುಷ್ಕರ ಅಂತ ಹೇಳ್ತಿದ್ದಾರೆ. ಅದು ಸಕ್ಸಸ್ ರೇಟ್ ಎಷ್ಟು ಮಟ್ಟಿಗಿರುತ್ತೆ? ಯಾಕಂದ್ರೆ ಇಲ್ಲೇ ಇಷ್ಟು ಕನ್ಫ್ಯೂಷನ್ಸ್ ಇದ್ರೆ. ಹೌದು ಮೇಡಮ್, ನೀವು ಹೇಳ್ತಾ ಇರೋದು ಸರಿ. ಇವಾಗ ಯಾವುದೇ ಸಕ್ಸಸ್ ರೇಟ್ ಬರ್ಬೇಕಂದ್ರೆ ಆ ಬಂದ್ಗಾಗಿ ಅವ್ರು ಇಟ್ಟಿರುವಂತ ಅಜೆಂಡಾ ಯಾವುದು, ಯಾವ ವಿಷಯದ ಮೇಲೆ ಬಂದ್ ಮಾಡ್ತಾ ಇದ್ದಾರೆ, ಅದು ಪ್ರತಿಯೊಬ್ಬ ಕಾರ್ಮಿಕನಿಗಾಗ್ಲಿ ಅಥವಾ ಉದ್ಯಮಗಳನ್ನು ನಡೆಸೋರಿಗಾಗ್ಲಿ, ಖಾಸಗಿ ಉದ್ಯಮಕ್ಕೆ ಮತ್ತು ಸರ್ಕಾರಿ ಹೊಸ ಉದ್ಯಮಗಳು ಬರೋದ್ರ ಬಗ್ಗೆ ಆಗ್ಲಿ ಮಾಹಿತಿ ಇರಬೇಕು. ಮಾಹಿತಿ ಇಲ್ಲದಿದ್ರೆ ಉದ್ಯಮಿಗಳು ಕೂಡ ಭಾಗಿಯಾಗಕ್ಕಾಗಲ್ಲ, ಕಾರ್ಮಿಕರು ಕೂಡ ಭಾಗಿಯಾಗಕ್ಕಾಗಲ್ಲ.
ಚರ್ಚೆಗಳು ನಡಿಬೇಕಾಗತ್ತೆ. ಒಂದು ಸ್ಟ್ರೈಕ್ ಮಾಡೋದು ಕಡೆಯ ಅಸ್ತ್ರ ಆಗಿರ್ಬೇಕಾಗತ್ತೆ. ಸ್ಟ್ರೈಕ್ ಮೊದಲ ಅಸ್ತ್ರ ಅಲ್ಲ. ಸ್ಟ್ರೈಕ್ ಮಾಡಕ್ ಮೊದಲು ಚರ್ಚೆಗಳು ನಡೀಬೇಕು, ಸರ್ಕಾರದೊಟ್ಟಿಗೆ ಚರ್ಚೆಗಳು ನಡೀಬೇಕು. ಅವಾಗ ಅಲ್ಲಿ ಚರ್ಚೆಗಳಲ್ಲಿ ಭಾಗಿಯಾಗಿ ವಿಫಲವಾದಂತ ಸಂದರ್ಭಗಳು ಕೂಡ ಪತ್ರಿಕೆಗಳಲ್ಲಿ ಬರಬೇಕಾಗಿತ್ತು. ಯಾವುದೇ ಮಾತುಕತೆಗಳ ಮಾಹಿತಿಗಳು ದೊರಕದೆ ಏಕಾಏಕಿ ಸ್ಟ್ರೈಕ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಮಾತುಕತೆ ಮಾಡೋ ಅವಕಾಶಗಳನ್ನು ಕೂಡ ಅವ್ರು ಕಳ್ಕೊಂಡಿದ್ದಾರೆ ಇವಾಗ. ಫೈನ್. ಈಗ ನೀವು ಹೇಳಿದ್ದು ಕರೆಕ್ಟ್ ಆಗಿ ಇದೆ. ಅಲ್ಲಿ ಮಾತುಕತೆ ಫಸ್ಟೇ ಮಾಡ್ಬೇಕಿತ್ತು, ಅಧಿಕೃತವಾಗಿ ಮಾಹಿತಿ ಕೊಡ್ಬೇಕಿತ್ತು. ಈಗ ನಿಮ್ಮ ಟ್ರಾವೆಲ್ಸ್ ಇಂದ ಯಾರಾದ್ರೂ ಈ ರೀತಿ ಮುಷ್ಕರ ಇದೆ, ನಾವು ಹೋಗ್ಬೇಕು, ರಜೆ ಕೊಡಿ ಅಂತ ಏನಾದ್ರು ಕೇಳಿದಾರಾ? ಯಾರೇ ನಮ್ಮ ಕಾರ್ಯಕಾರಿ ಸಮಿತಿಯವರು ಯಾರು ಕೂಡ ಇದಕ್ಕೆ ಭಾಗಿಯಾಗುದಿಲ್ಲ. ನಾವು ಎಲ್ಲರೂ ಕೂಡ ನಮ್ಮ ವ್ಯಾಪಾರಗಳನ್ನು ನಾಳೆ ನೋಡ್ಕೊಳ್ತೀವಿ. ಓಕೆ. ಈಗ ಸಪೋರ್ಟ್ ಕೂಡ ನೀವು ಕೊಡೋದಿಲ್ಲ ಹಂಗಾದ್ರೆ, ನೈತಿಕವಾಗೂ ಬೆಂಬಲ ಕೊಡಲ್ವಾ? ನೈತಿಕವಾಗಿ ಕಾರ್ಮಿಕರ ಪರವಾಗಿ ಇರುವಂತ ಒಂದು ವಿಷಯ ಇದ್ರೆ ಅದಕ್ಕೆ ನೈತಿಕವಾದ ಬೆಂಬಲವನ್ನು ಕಾರ್ಮಿಕರಿಗೆ ನಾವು ಕೊಡ್ತೀವಿ. ಸೇವೆಯಲ್ಲಿ ಆದ್ರೆ ಯಾವುದೇ ವ್ಯತ್ಯಯ ಇರೋದಿಲ್ಲ, ಬೇರೆ ಯಾವುದೇ ವಿಷಯಗಳ ಬಗ್ಗೆ ನಮ್ಮ ಹತ್ರ ಚರ್ಚೆ ಆಗಲಿಲ್ಲ. ಓಕೆ. ಹೌದು. ಓಕೆ, ಥ್ಯಾಂಕ್ ಯು ಸೋ ಮಚ್ ರಾಧಾಕೃಷ್ಣ ಹೊಳ್ಳ ಅವರೇ ನ್ಯೂಸ್ 18 ಕನ್ನಡಕ್ಕೆ ಮಾತನಾಡಿದ್ದಕ್ಕೆ. ಸೊ ಇದು ಈಗ ಟ್ಯಾಕ್ಸಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ರಾಧಾಕೃಷ್ಣ ಹೊಳ್ಳ ಅವ್ರ ಮಾತು. ಅವ್ರು ಹೇಳಿರೋ ಪ್ರಕಾರ ನಮ್ಮ ಟ್ರಾವೆಲ್ಸ್ ಇಂದ ಯಾವುದೇ ರೀತಿಯಲ್ಲೂ ಕೂಡ ಸಂಚಾರ ವ್ಯವಸ್ಥೆಯಲ್ಲಿ ವ್ಯತ್ಯಯ ಅಂತೂ ಖಂಡಿತ ಆಗೋದಿಲ್ಲ. ಯಾಕಂದ್ರೆ ಈ ರೀತಿ ಮುಷ್ಕರ ಮಾಡ್ತೀವಿ ಅಥವಾ ಬಂದ್ ಮಾಡ್ತೀವಿ ಅಂದ್ರೆ ಒಂದು 15 ದಿವಸದ ಮುಂಚೆನೆ ನಮ್ಗೆ ಇವರು ಮಾಹಿತಿಯನ್ನ ಕೊಡ್ಬೇಕಾಗತ್ತೆ. ಬೇರೆ ಬೇರೆ ಸಂಘಟನೆಯವರು ಕೂತ್ಕೊಂಡು ಮಾತುಕತೆ ಎಲ್ಲ ಮಾಡಿ, ಚರ್ಚೆ ಎಲ್ಲ ಮಾಡಿ, ಯಾವ್ಯಾವ ವಿಚಾರಗಳನ್ನ ಇಟ್ಕೊಂಡು ನಾವು ಬಂದ್ ಮಾಡಬೇಕು ಅಥವಾ ಮುಷ್ಕರವನ್ನ ಮಾಡಬೇಕು ಅಂತ ಮೊದಲೇ ಇವರು ಚರ್ಚೆ ಮಾಡಿ ಡಿಸೈಡ್ ಮಾಡಿ ನಮ್ಗೆ ಅಧಿಕೃತವಾಗಿ ಹೇಳಬೇಕು. ಅದನ್ನ ಬಿಟ್ಟು ಈಗ ಏಕಾಏಕಿ ಯಾರೋ ಹೇಳಿದ್ರಂತೆ ನಮಗೆ ಗೊತ್ತಾಗಿರೋದೇ ನಿನ್ನೆ ಮಾಧ್ಯಮಗಳ ಮುಖಾಂತರ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಕಾರ್ಮಿಕರ ವಿಚಾರ ಅಂತ ಬಂದಾಗ ನೈತಿಕವಾಗಿ ಆಫ್ಕೋರ್ಸ್ ನಾವು ಬೆಂಬಲವನ್ನ ಕೊಡ್ತೀವಿ. ಯಾವ್ಯಾವ ವಿಚಾರವಾಗಿ ಈಗ ಹೋರಾಟಗಳು ಮಾಡ್ತಾರೆ ಅದಕ್ಕೆ ನಾವು ನೈತಿಕವಾಗಿ ಬೆಂಬಲವನ್ನ ಕೊಡ್ತೀವಿ. ಆದ್ರೆ ಸೇವೆಯಲ್ಲಿ ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗೋ ನಿಟ್ಟಿನಲ್ಲಿ ಸೇವೆಯಲ್ಲಿ ಯಾವುದೇ ವ್ಯತ್ಯಯ ಇರೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಇನ್ನೊಂದ್ ಕಡೆ ಬೇರೆ ಟ್ಯಾಕ್ಸಿಗಳು ಕೂಡ ಅದರಲ್ಲೂ ಕೂಡ ಯಾವುದೇ ವ್ಯತ್ಯಯ ಇರೋದಿಲ್ಲ. ಬಸ್ ಸಂಚಾರದಲ್ಲೂ ಕೂಡ ಯಥಾ ಪ್ರಕಾರ ಅದೇ ರೀತಿಯಲ್ಲಿ ಇರುತ್ತೆ. ಬಿಎಂಟಿಸಿ ಯೂನಿಯನ್ ಅಧ್ಯಕ್ಷರಾಗಿರುವಂತಹ ಆನಂದ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್ ಅವರೇ, ಬಸ್ಗಳ ಸೇವೆಯಲ್ಲಿ ಯಾವುದೇ ವ್ಯತ್ಯಯ ಇರೋದಿಲ್ಲ ಅಂತ ನಾವು ಕೇಳ್ಪಟ್ವಿ. ಈಗ ಯಥಾ ಪ್ರಕಾರ ಹಂಗೆ ಇರುತ್ತಾ ಅಥವಾ ಏನಾದ್ರು ಚೇಂಜಸ್ ಮಾಡ್ಕೊಂತೀರಾ ನೀವು? ಮೇಡಮ್, ನಾವು ಈಗ ಆಲ್ರೆಡಿ ನಮ್ಮ ನೌಕರರು ಒಂದೇ ಬೇಡಿಕೆ ಇಟ್ಕೊಂಡಿದ್ದಾರೆ. ಸಾರಿಗೆ ನೌಕರು ಸರ್ಕಾರಿ ನೌಕರ ಆಗ್ಬೇಕು ಅನ್ನೋ ವಿಚಾರನ. ಆ ವಿಚಾರವಾಗಿ ನಾವು ಹಲವಾರು ರೀತಿಯಲ್ಲಿ ಸರ್ಕಾರಕ್ಕೆ ಮತ್ತೆ ಎಲ್ಲ ಸಾರಿಗೆ ಸಚಿವರಿಗೆ ಮತ್ತೆ ಅಲ್ಲಲ್ಲೇ ಶಾಸಕರುಗಳಿಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ದಾರೆ ನಮ್ಮ ನೌಕರರು. ಈ ವಿಚಾರವಾಗಿ ಸರ್ಕಾರನು ಕೂಡ ಸ್ಪಂದಿಸಿ ಇಲ್ಲ ನಮ್ಗೆ ಸಾಧಕ ಬಾಧಕ ನೋಡಿ ನಿಮ್ಗೆ ನಾವು ಸರ್ಕಾರಿ ನೌಕರು ಮಾಡ್ಲಿಕ್ಕೆ ಏನೇನ್ ಪ್ರಯತ್ನ ಮಾಡ್ಬೇಕು ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ವಿಚಾರವಾಗಿ ನಾವು ಈಗ ಏನ್ ಮುಷ್ಕರ ಏನ್ ಮಾಡ್ತಾ ಇದಾರೆ ಆ ಮುಷ್ಕರಕ್ಕೆ ನಮ್ಮ ಎಲ್ಲ ನೌಕರರು ಬೆಂಬಲ ಇಲ್ಲ ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇದಾರೆ ಈಗ ಆಲ್ರೆಡಿ. ಯಾಕಪ್ಪ ಅಂದ್ರೆ ಸರ್ಕಾರ ನಮ್ಗೆ ಇದ್ ಮಾಡ್ತಾ ಇದೆ, ಅದರಿಂದ ಸರ್ಕಾರಿ ನೌಕರ ಆಗ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಆ ವಿಚಾರವಾಗಿ ನಮ್ಗೆ ಸರ್ಕಾರಿ ನೌಕರ ಆಗ್ಲಿಕ್ಕೆ ನಮ್ಗೆ ಒತ್ತಡ ಆಗಿದೆ, ಅದರಿಂದ ನಾವು ಸರ್ಕಾರಿ ನೌಕರ ಆಗ್ಬೇಕು ಅನ್ನೋದು ಇದ್ದ. ಮತ್ತೆ ಜೊತೆಗೆ ಬೇರೆ ಇಲ್ಲಿ ಸಾರಿಗೆ ಸಂಸ್ಥೆನಲ್ಲಿ ಏನ್ ಆಗ್ತಾ ಇದೆ ಯಾರು ಬಂದು ಮಾಹಿತಿ ಕೊಟ್ಟಿಲ್ಲ ಯಾರು ಇದುವರೆಗೂ. ಅಂದ್ರೆ ಅಫಿಷಿಯಲ್ ಆಗಿ ಮುಷ್ಕರ ಇರುತ್ತಾ ಬಂದ್ ಇರುತ್ತಾ ಅದ್ರ ಬಗ್ಗೆ ಯಾರು ಮಾಹಿತಿ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ ಇದುವರೆಗೂ. ಇದ್ರಿಂದ ನೌಕರಿಗೆ ಇದ್ರ ಬಗ್ಗೆ ಯಾವುದೇ ರೀತಿ ಏನು ತಿಳುವಳಿಕೆ ಇಲ್ಲ. ಈ ವಿಚಾರವಾಗಿ ನೌಕರಿಗೆ ಏನಪ್ಪಾ ಅಂತಂದ್ರೆ ಇವತ್ತು ಸಾರಿಗೆ ನೌಕರು ಸರ್ಕಾರಿ ನೌಕರ ಆಗ್ಬೇಕು ಅನ್ನೋದೊಂದು ಅಜೆಂಡಾ ಇಟ್ಕೊಂಡಿದ್ದಾರೆ. ಅದಕ್ಕೆ ಸರ್ಕಾರ ಮಾಡ್ತೀವಿ ಅನ್ನುವಂತ ವಿಚಾರನ ಹೇಳಿರೋದ್ರಿಂದ ನೌಕರರು ನಾಳೆ ಎಂದಿನಂತೆ ಕರ್ತವ್ಯದಲ್ಲಿ ಇರ್ತಾರೆ. ಓಕೆ, ಇನ್ನೊಂದು ವಿಚಾರ ನಾವು ಕೇಳ್ಪಟ್ವಿ ಆನಂದ್ ಅವರೇ, ನೆನ್ನೆನೆ ಅಂದ್ರೆ ಇಲಾಖೆಯಿಂದ, ಅದು KSRTC ಇರ್ಬೋದು, BMTC ಇರ್ಬೋದು, ಇಲಾಖೆಯಿಂದಾನೇ ಒಂದು ಆದೇಶ ಬಂದಿದೆ. ಈಗ ಮೇಲಾಧಿಕಾರಿಗಳಿಗೆ ಆದೇಶ ಹೊರಡಿಸಿರೋದು, ಒಂದು ವೇಳೆ ಈ ವೀಕ್ ಆಫ್ ಅಂತ ಏನಿರುತ್ತೆ, ವಾರದ ರಜೆ ಅಥವಾ ಲಾಂಗ್ ಲೀವ್ ಮುಂಚೆನೆ ಯಾರು ಪರ್ಮಿಷನ್ ತಗೊಂಡಿರ್ತಾರೆ ಅದನ್ನ ಹೊರತುಪಡಿಸಿದ್ರೆ ಅನವಶ್ಯಕವಾಗಿ ಈಗ ಎಂಡ್ ಮೂಮೆಂಟ್ ಅಲ್ಲಿ ಏನಾದ್ರು ಅವ್ರು ರಜೆ ತಗೊಂಡ್ರೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಆದೇಶ ಅಂದ್ರೆ ಸೂಚನೆ ಎಲ್ಲ ರವಾನೆ ಆಗಿದೆಯಂತೆ. ನಿಜಾನಾ ಇದು? ಮೇಡಮ್, ಇದು ಸರ್ವಸಾಮಾನ್ಯ. ಯಾವುದೇ ಬಂದ್ ಆದಾಗ, ಯಾವುದೇ ಮುಷ್ಕರಗಳಾದಾಗ, ಯಾವುದೇ ಪ್ರತಿಭಟನೆ ಆದಾಗ್ಲೂ ಕೂಡ, ಪ್ರತಿಭಟನೆ ಕರೆ ಕೊಟ್ಟಾಗ್ಲೂ ಕೂಡ ಇದು ಸರ್ವಸಾಮಾನ್ಯವಾಗಿ ಹೊರಡಿಸುವಂತ ವಿಚಾರ. ಯಾಕೆಂದ್ರೆ ನೋ ವರ್ಕ್ ನೋ ಪೇ ಅಂತೇಳಿ ಈ ವಿಚಾರ ಇರುವಾಗ ಇದೇನು ಹೊಸ ಸ್ಪೆಸಿಫಿಕ್ ಆಗಿ ಏನು ಮಾಡಿರುವಂತದ್ದಲ್ಲ. ಈ ವಿಚಾರಕ್ಕೂ ಅದಕ್ಕೂ ಏನು ವಿಚಾರ ಏನಿಲ್ಲ. ನಮ್ಮ ನೌಕರರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಒಂದು, ನಮ್ಗೆ ಸಂಸ್ಥೆ ಆಗ್ಲಿ
ಮತ್ತೆ ಸರ್ಕಾರ ಆಗ್ಲಿ ಹಲವಾರು ವಿಚಾರವಾಗಿ ನಾವು ಮಾಡ್ಕೊಡ್ತೀವಿ ಅನ್ನೋ ವಿಚಾರ ಬಂದಿರುವಾಗ ನಾವು ಮುಷ್ಕರಕ್ಕೆ ಹೋಗೋದು ಸರಿ ಬರಲ್ಲ ಅಂತೇಳಿ ನಮ್ಮ ನೌಕರರ ಒತ್ತಾಯ ಮೇಡಮ್. ಓಕೆ, ಇನ್ನೊಂದು ವಿಚಾರ ಆನಂದ್ ಅವರೇ, ಈಗ ಈ ಬಂದ್ ಅಂತೆ ಮುಷ್ಕರ ಅಂತೆಲ್ಲ ಕೇಳಿದಾಗ ಈಗ ಸಾರ್ವಜನಿಕರಿಗೂ ಒಂದಿಷ್ಟು ಗೊಂದಲ ಇರುತ್ತೆ. ಯಾಕಂದ್ರೆ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿರೋರು ಬಸ್ ಇರುತ್ತೋ ಇಲ್ವೋ, ಬೆಂಗಳೂರಲ್ಲಿ ಓಡಾಡ್ಬೇಕು ಅಂದ್ರೆ BMTC ಇರುತ್ತೋ ಇಲ್ವೋ ಅಂತ ಒಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತಲ್ಲ. ಸೊ ಅದಕ್ಕೇನ್ ಹೇಳ್ತೀರಾ? ಈಗ ನೀವು ಪ್ರಯಾಣಿಕರ ಸಂಖ್ಯೆ ನೋಡ್ಕೊಂಡು ಈಗ ಬಸ್ ಬಿಡ್ತೀರಾ ಅಥವಾ ದಿನಂಪ್ರತಿ ಯಾವ ರೀತಿಯಾಗಿರುತ್ತೆ ಬಸ್ಗಳು, ಅದೇ ರೀತಿ ಸಂಚಾರ ಇರುತ್ತಾ? ಮೇಡಮ್, ನಾವು ನಾಳೆ ಎಂದಿನಂತೆ ಎಲ್ಲಾ ನೌಕರರು ಹೋಗಿ ಭಾಗಿ ಆಗ್ತೀವಿ ಮೇಡಮ್. ಎಲ್ಲಿ ನಾವು ಡ್ಯೂಟಿಗೆ ಹೋಗೋದಿಕ್ಕೆ ಓಕೆ ಹೋಗ್ತೀವಿ. ಅಲ್ಲಿ ಯಾವ ರೀತಿ ಸಿಚುವೇಶನ್ ನೋಡ್ಕೊಂಡು ನಮ್ಮ ಅಧಿಕಾರಿಗಳು ಯಾವ ರೀತಿ ಹೇಳ್ತಾರೆ ಅದ್ರ ಮೇಲೆ ನಾವು ಕೆಲಸ ಮಾಡ್ತೀವಿ. ಯಾಕೆಂದ್ರೆ ನಾಳೆ ದಿನ ಸಂಸ್ಥೆಗೆ ನಷ್ಟ ಆಗ್ಬಾರ್ದಲ್ವಾ? ಯಾರೋ ಕಿಡಿಗೇಡಿಗಳು ಕಲ್ಲು ಹೊಡೆದ್ರು ಅಂತ ಸಂದರ್ಭದಲ್ಲಿ ಗಾಡಿ ಒಳಗ್ ತಗೊಬರ್ಲಿಕ್ಕೆ ನಮ್ಮ ಅಧಿಕಾರಿಗಳು ಸೂಚಿಸಿರ್ತಾರೆ. ಹೌದು, ಅಂತ ಸಂದರ್ಭದಲ್ಲಿ ನಾವು ತಗೊಬರ್ಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಆದ್ರೆ ನಾವು ಕರ್ತವ್ಯಕ್ಕೆ ಹೋಗಿರ್ತೀವಿ. ಕರ್ತವ್ಯಕ್ಕೆ ಅಲ್ಲಿ ಯಾವುದೇ ರೀತಿ ಅನುಗುಣವಾಗಿ ನಾವು ಅಧಿಕಾರಿಗಳು ಸೂಚಿಸುತ್ತಾರೆ ನಾವು ಕೆಲಸ ಮಾಡ್ತೀವಿ ಮೇಡಮ್. ಓಕೆ, ಅದ್ರ ಮೇಲೆ ಡಿಪೆಂಡ್, ಸಿಚುವೇಶನ್ ಮೇಲೆ ಡಿಪೆಂಡ್. ಒಂದ್ ವೇಳೆ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದ್ರೆ ಅದನ್ನ ನೋಡ್ಕೊಂಡು ನೀವು ಬಸ್ಸಸ್ಗಳನ್ನ ಬಿಡ್ತೀರಾ. ಅದ್ರ ಜೊತೆಗೆ ಈ ಮುಷ್ಕರದ ಎಫೆಕ್ಟ್ ಹೊರಗಡೆ ಯಾವ ರೀತಿಯಾಗಿರುತ್ತೆ ಅದನ್ನ ನೋಡ್ಕೊಂಡು ಬಸ್ಗಳನ್ನ ಬಿಡ್ತೀರಾ? ಎಸ್ ಮೇಡಮ್, ಎಸ್ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಆನಂದ್ ಅವರೇ ನ್ಯೂಸ್ ಏಟಿನ್ ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ದಕ್ಕೆ. ಈಗ BMTC ವತಿಯಿಂದ ಆನಂದ್ ಅವರು ರೆಪ್ರೆಸೆಂಟ್ ಮಾಡಿದ್ರು. ಅವ್ರು ಹೇಳಿದ ಪ್ರಕಾರ, ನ್ಯೂಸ್ ಏಟಿನ್ ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ ಪ್ರಕಾರ, ಈಗ ನಮ್ಗೆ ಅಫಿಷಿಯಲ್ ಆಗಿ ಅಧಿಕೃತವಾಗಿ ಯಾರು ಕೂಡ ಬಂದಿರುತ್ತೆ ಅಥವಾ ಮುಷ್ಕರವನ್ನ ನಾವು ಕೈಗೊಳ್ತಾ ಇದ್ದೀವಿ, ನೀವು ಬೆಂಬಲವಾಗಿ ನಿಲ್ಬೇಕು ಅಂತ ಯಾರು ಕೂಡ ಅಧಿಕೃತವಾಗಿ ಏನು ಹೇಳಿಲ್ಲ. ನಾವಂತೂ ಈ ಮುಷ್ಕರದಲ್ಲಿ ಹೋಗ್ತಾ ಇಲ್ಲ, ನಮ್ಮ ನೌಕರರು ಕೂಡ ಈ ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇಲ್ಲ. ಯಥಾ ಪ್ರಕಾರ ನಾವು ಡ್ಯೂಟಿಗೆ ಬರ್ತೀವಿ, ಅಧಿಕಾರಿಗಳು ಯಾವ ರೂಟ್ಗೆ ಹೋಗ್ಬೇಕು ಅಂತ ಡ್ರೈವರ್ಗೆ ಹೇಳ್ತಾರೆ, ಅವ್ರು ಬಸ್ ತಗೊಂಡು ಹೋಗ್ತಾರೆ. ಸಾರ್ವಜನಿಕರು ಕೂಡ ಯಾವುದೇ ಆತಂಕ ಪಡುವಂತ ಅಗತ್ಯ ಇಲ್ಲ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಯಾರೆಲ್ಲ ಡಿಪೆಂಡ್ ಆಗಿದ್ದಾರೆ ಅವ್ರಿಗೆ ಏನ್ ಭಯ ಇಲ್ಲ, ಆತಂಕ ಪಡುವಂತ ಸಿಚುವೇಶನ್ ಏನಿಲ್ಲ ಸದ್ಯಕ್ಕೆ. ಯಾಕಂದ್ರೆ ಎಲ್ಲಾ ಬಸ್ಗಳು ಕೂಡ ಯಥಾ ಪ್ರಕಾರವಾಗಿ ಓಡಾಡ್ತವೆ. ಇನ್ನು ಬಂದ್ ಯಾತಕ್ಕೋಸ್ಕರ ಕರೆದಿದ್ದಾರೆ ಅಂದ್ರೆ ಕನಿಷ್ಠ ವೇತನವೇ ಬಂದ್ನ ಮೂಲ ಉದ್ದೇಶ ಆಗಿತ್ತು. ಇನ್ನು ಕನಿಷ್ಠ 21ರಿಂದ 24,000 ವೇತನವನ್ನ ಕೊಡಬೇಕು ಅನ್ನೋ ಆಗ್ರಹವನ್ನ ಮಾಡಿ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಗುತ್ತಿಗೆ ಕಾರ್ಮಿಕ ಪದ್ಧತಿಯನ್ನ ನಿಷೇಧಿಸಬೇಕು ಅಂತ. ಇನ್ನು 44 ಕಾರ್ಮಿಕ ಕಾಯ್ದೆ ವಿಲೀನಕ್ಕೆ ವಿರೋಧವನ್ನ ಈ ಕಾರ್ಮಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುರಾಷ್ಟ್ರೀಯ ಕಂಪನಿಗಳ ಕಾರ್ಮಿಕ ಕಾಯ್ದೆಯಲ್ಲಿ ತಿದ್ದುಪಡಿ ಆಗಬೇಕು ಅಂತ, ಇನ್ನು ಬ್ಯಾಂಕ್ಗಳ ಖಾಸಗೀಕರಣ ನಿಲ್ಲಿಸಬೇಕು ಅನ್ನೋ ಒತ್ತಾಯವನ್ನ ಮಾಡಿದ್ದಾರೆ. ಇನ್ನು CAA ಹಾಗೇನೆ NRC ಸ್ಥಗಿತ ಮಾಡಬೇಕು ಅಂತ ಕೂಡ ಆಗ್ರಹವನ್ನ ವ್ಯಕ್ತಪಡಿಸಲಾಗ್ತಿದೆ. ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ ಹಿಂತೆಗೆತಕ್ಕೆ ಆಗ್ರಹವನ್ನ ಮಾಡಲಾಗಿದೆ. ಸಾರ್ವಜನಿಕ ಉದ್ದಿಮೆಗಳ ಖಾಸಗೀಕರಣಕ್ಕೂ ಕೂಡ ವಿರೋಧವನ್ನ ಈ ಕಾರ್ಮಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಎಲ್ಲ ಕಾರಣಗಳಿಂದ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಹಾಗಾದ್ರೆ ಏನೇನ್ ಸೇವೆಗಳಿರುತ್ತೆ? ತುರ್ತು ಸೇವೆಗಳಲ್ಲಿ, ಅದು ಹೆಲ್ತ್ ಎಮರ್ಜೆನ್ಸಿಯಲ್ಲಿ ಯಾವುದೇ ವ್ಯತ್ಯಯ ಇರೋದಿಲ್ಲ. ಇನ್ನು ಆಸ್ಪತ್ರೆಗಳು ಓಪನ್ ಇರುತ್ತೆ, ಮೆಡಿಕಲ್ ಶಾಪ್ಗಳು ಕೂಡ ಓಪನ್ ಇರುತ್ತೆ. ಇನ್ನು ಹಾಲ್ ಇರ್ಬೋದು, ತರಕಾರಿ, ಜೊತೆಗೆ ಹೋಟೆಲ್ ಯಥಾ ಪ್ರಕಾರ ತೆರೆದಿರುತ್ತೆ. ಇನ್ನು ಮೆಟ್ರೋ ರೈಲು ಸಂಚಾರ ನಾಳೆ ಯಥಾ ಪ್ರಕಾರ ಇರುತ್ತೆ. ಹೋಟೆಲ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಶೇಖರ್ ಅವರೇ, ಸೊ ಈಗ ನಿನ್ನೆ ನೀವು ಯಾವುದೇ ಕಾರಣಕ್ಕೂ ಬೆಂಬಲ ಕೊಡೋದಿಲ್ಲ ಅಂತ ಹೇಳಿದ್ರಿ, ಇವಾಗ ಏನಾದ್ರು ಚೇಂಜಸ್ ಇದೆಯಾ ನಿಮ್ಮ ಒಪಿನಿಯನ್? ತಗೊಂಡಿದೀವಿ, ಬಂದ್ ಮಾಡಲ್ಲ, ಯಾರು ಮಾಡಲ್ಲ. ಈಗ ಅಧಿಕೃತವಾಗಿ ನಿಮ್ಗೆ ಯಾರಾದ್ರೂ ಮಾಹಿತಿ ಕೊಟ್ಟಿದ್ದಾರಾ? ಈಗ ಬೇರೆ ಬೇರೆ ವಲಯದಲ್ಲಿ ನಾವು ಮಾತಾಡ್ಸಿದ್ವಿ, ಯಾರು ಕೂಡ ಯಾರಿಗೂ ಅಫಿಷಿಯಲ್ ಆಗಿ ಎಲ್ಲೂ ಹೇಳಿಲ್ಲ ಅಥವಾ ಬಂದ್ ಬೆಂಬಲ ಕೊಡಿ ಅಂತ ಕೇಳ್ಕೊಂಡಿಲ್ಲ. ಯಾರು ಕೇಳಲಿಲ್ಲ, ಮತ್ತೆ ನಾವು ಕೇಳಿದ್ರು ಬಂದಿ ಸಪೋರ್ಟ್ ಇಲ್ಲ. ಓಕೆ, ಒಂದು ವೇಳೆ ಈಗ ಕೊನೆ ಮೂಮೆಂಟ್ ಅಲ್ಲಿ, ಅಂದ್ರೆ ಇವಾಗ ಇವತ್ತು ಸಂಜೆ ವೇಳೆಗೆ ಯಾರಾದ್ರೂ ಅಪ್ರೋಚ್ ಮಾಡಿ ನೀವು ಬೆಂಬಲವಾಗಿ ನಿಲ್ಬೇಕು, ಬೆಂಬಲ ಕೊಡಬೇಕು, ಕಾರ್ಮಿಕರಿಗೆ ನೆರವಾಗಬೇಕು ನೀವು ಅಂತಂದ್ರೆ ಆ ಸಂದರ್ಭದಲ್ಲಿ ಬಂದ್ ಮಾಡುವ ಅವಶ್ಯಕತೆ ಇಲ್ಲ. ನೆರವು ಕೊಡ್ಬೇಕಾದ ಕರೆಕ್ಟ್, ಆದ್ರೆ ಬಂದ್ ಮಾಡ್ಬೇಕಾದಿಲ್ಲ. ಬೇರೆ ರೀತಿಯಲ್ಲಿ ನೈತಿಕವಾಗಿ ಬೆಂಬಲ ಬೆಂಬಲ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಅವರೇ. ಓಕೆ, ಈಗ ಹೋಟೆಲ್ಗಳಲ್ಲೂ ಕೂಡ ಏನು ಚೇಂಜಸ್ ಇರೋದಿಲ್ಲ. ಅಂದ್ರೆ ಹೋಟೆಲ್ ಬಂದ್ ಆಗ್ಬಿಡುತ್ತೇನೋ, ನಾಳೆ ಬಂದ್ ಇರುತ್ತಲ್ವಾ, ಮುಷ್ಕರ ಮಾಡ್ತಾರಂತೆ ಅಂತೆಲ್ಲ ಏನ್ ಕನ್ಫ್ಯೂಷನ್ ಇತ್ತು. ಸೊ ಅದಕ್ಕೆಲ್ಲ ಈಗ ಬ್ರೇಕ್ ಬಿದ್ದಿದೆ. ಹೋಟೆಲ್ಗಳು ಯಥಾ ಪ್ರಕಾರ ಓಪನ್ ಇರುತ್ತೆ, ಎಲ್ಲಾ ಸೇವೆಗಳು ಕೂಡ ಸದ್ಯಕ್ಕೆ ಸಿಗುತ್ತೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. ಬಹುತೇಕ ಸಂಜೆ ವೇಳೆಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ, ಏನೇನ್ ಸೇವೆಗಳು ಲಭ್ಯ ಇರುತ್ತೆ, ಏನೇನ್ ಸೇವೆಗಳು ಲಭ್ಯ ಇರೋದಿಲ್ಲ ಅಂತ. ಈಗ ಭಾರತ್ ಬಂದ್ ಅಂತೂ ಆಗೋದಿಲ್ಲ, ಮುಷ್ಕರ ಪ್ರತಿಭಟನೆಗಳು ಮಾತ್ರ ಅಲ್ಲಲ್ಲಿ ಆಗ್ತವೆ. ಹಾಗಾಗಿ ಜಾಸ್ತಿ ಎಫೆಕ್ಟ್ ಬಹುಶಃ ಆಗ್ಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ಸಂಜೆ ವೇಳೆಗೆ ಕ್ಲಾರಿಟಿ ಸಿಗುತ್ತೆ, ಆ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನ್ಯೂಸ್ 18 ನಲ್ಲಿ ನಾವು ಕೊಡ್ತಾನೆ ಇರ್ತೀವಿ. ಈಗೊಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್.
ನಾಳೆ ಭಾರತ್ ಬಂದ್ ಇರೋದಿಲ್ಲ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗ್ತಾ ಇತ್ತು. ಮುಷ್ಕರ ಹಾಗೇನೆ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಈಗ ಆಲ್ರೆಡಿ ಕಾರ್ಮಿಕ ಸಂಘಟನೆಯವರು ಡಿಸಿಷನ್ಗೆ ಬಂದಿದ್ದಾರೆ. ಹಾಗಾಗಿ ಬಂದಿರುತ್ತೆ ಅಂತ ಸಾರ್ವಜನಿಕರು ಆತಂಕ ಪಡುವಂತ ಅಗತ್ಯ ಯಾವುದೇ ಕಾರಣಕ್ಕೂ ಇಲ್ಲ. ಇನ್ನು ಎಲ್ಲಾ ಸೇವೆಗಳು, ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಹೋಟೆಲ್ ಇರ್ಬೋದು, ಹಾಗೇನೆ ಆರೋಗ್ಯ ಸೇವೆಗಳೇನೇನ್ ಬೇಕು ಅವೆಲ್ಲವೂ ಕೂಡ ಲಭ್ಯ ಇರುತ್ತೆ. ಅರಣ್ಯ ಇಲಾಖೆ ಹಾಗೇನೆ ಗಣಿ ಇಲಾಖೆ, ಸಾರಿಗೆ ಇಲಾಖೆ, ಮಂಡ್ಯ ಪೊಲೀಸರಿಗೂ ಸಿಗದಂತ ಎಕ್ಸ್ಕ್ಲೂಸಿವ್ ವಿಡಿಯೋ ಇದೀಗ ನಮಗೆ ಲಭ್ಯವಾಗಿದೆ. ಗಣಿಗಾರಿಕೆ ಹೆಸರಲ್ಲಿ ನಡೀತಾ ಇರುವಂತ ಅಕ್ರಮ ಅದು. ಆ ಅಕ್ರಮದ ವಿಡಿಯೋ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಇನ್ನು ಕೈಯಲ್ಲಿ ಬಂಡೆ ಹೊಡೆಯೋದಕ್ಕೆ ಲೈಸೆನ್ಸ್ ಹಾಗೇನೆ ಮಾಡ್ತಿರೋದು ಬ್ಲಾಸ್ಟ್. ಲೈಸೆನ್ಸ್ ಪಡ್ಕೊಂಡವರು ಅಲ್ಲಿ ಅಕ್ರಮ ಚಟುವಟಿಕೆಯನ್ನ ನಡೆಸ್ತಾ ಇದ್ರು. ತಮಿಳುನಾಡು ಜನರನ್ನ ಕಡಿಮೆ ಸಂಬಳಕ್ಕೆ ಕರ್ಕೊಂಡು ಬಂದು ಕ್ವಾರಿ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ನ್ಯೂಸ್ 18 ಕಣ್ಣಲ್ಲಿ ಸಿಕ್ಕಿದೆ ಆ ಅಕ್ರಮದ ಸ್ಫೋಟಕ ಸಂಗ್ರಹ. ಇನ್ನು ಕಲ್ಲು ಕ್ವಾರಿಯಲ್ಲಿ ನೋಂದಣಿ ಆಗದಂತ, ಅಂದ್ರೆ ರಿಜಿಸ್ಟರ್ ಆಗದಂತ ವೆಹಿಕಲ್ಗಳು ಅಲ್ಲಿ ಬಳಕೆ ಆಗ್ತಾ ಇವೆ. ಕಲ್ಲು ಗಣಿಗಾರಿಕೆಯ ಧೂಳಿಗೆ ಶಿಂಷಾ ನದಿ ಕಂಪ್ಲೀಟ್ ಆಗಿ ಈಗ ಮಲಿನವಾಗಿದೆ, ಕಲುಷಿತವಾಗಿ ಹೋಗಿದೆ. ಸ್ಫೋಟಕ್ಕೆ ಬೆಚ್ಚತಾ ಇದ್ದಾರೆ ಬೆಳ್ಳೂರು ಸುತ್ತಮುತ್ತ ಜನ. ಅದ್ರ ಜೊತೆಗೆ ಆ ಪಕ್ಷಿಧಾಮದ ಪೆಲಿಕಾನ್ ಪಕ್ಷಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸತ್ತು ಹೋಗಿದ್ದಾವೆ. ಆ ಬಗ್ಗೆ ನಾವೇ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಇನ್ನು ಬೆಟ್ಟ ಗುಡ್ಡಗಳು ಕರಗ್ತಾ ಇವೆ, ಸಿಡಿತಾ ಇವೆ ಸ್ಫೋಟಕಗಳು. ಮದ್ದೂರಿನಲ್ಲಿ ಹಾಡ ಹಗಲೇ ಕಲ್ಲು ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇದೆ. ಇನ್ನು ಇತಿಹಾಸ ಪ್ರಸಿದ್ಧ ಕೋಳಿಗುಡ್ಡವನ್ನು ಕೂಡ ಗಣಿ ಧಣಿಗಳು ನುಂಗಿ ಹಾಕಿದ್ದಾರೆ. ಮದ್ದೂರಿನ ಚಂದಹಳ್ಳಿ ಹಾಗೇನೆ ಸೀನಪ್ಪನ ದೊಡ್ಡಿಯಲ್ಲಿ ಕಲ್ಲು ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇದೆ. ಸೊ ಇದರಿಂದ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಸುತ್ತಮುತ್ತಲ ಜಾಗಗಳಲ್ಲಿ, ಪ್ರದೇಶಗಳಲ್ಲಿ ಅಂತಂದ್ರೆ ರೈತರ ಹೊಲಗಳೆಲ್ಲ ಸರ್ವನಾಶ ಆಗಿ ಹೋಗಿದೆ. ಯಾವ ರೀತಿ ಅಂದ್ರೆ ಈಗ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ, ಅದರ ಧೂಳು ಹೋಗಿ ಜಮೀನಿನ ಮೇಲೆ ಕುತ್ಕೊಳ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ಅಲ್ಲಿ ಕೆಮಿಕಲ್ಸ್ ಆವರಿಸ್ಕೊಂಡ್ಬಿಟ್ಟಿದೆ. ರೈತರು ತಮ್ಮ ಜಮೀನುಗಳಲ್ಲಿ ಯಾವುದೇ ಬೆಳೆಗಳನ್ನ ಕೂಡ ಬೆಳೆಯೋದಕ್ಕೆ ಆಗ್ತಾ ಇಲ್ಲ ಅಂತ ರೈತರು ಆರೋಪವನ್ನ ಮಾಡ್ತಾ ಇದ್ದಾರೆ. ನಾವೀಗ ತೋರಿಸ್ತಾ ಇದ್ದೀವಲ್ಲ ಯಾವ ರೀತಿ ಅಕ್ರಮವಾಗಿ ಅಲ್ಲಿ ಗಣಿಗಾರಿಕೆ ನಡೀತಾ ಇದೆ, ಕಲ್ಲು ಗಣಿಗಾರಿಕೆ ಅಂತ. ಸೊ ಒಂದಿಷ್ಟು ವರ್ಷಗಳಿಂದ ಏನಾಗ್ತಿತ್ತು ಅಂದ್ರೆ ಈ ಸುತ್ತಮುತ್ತಲ ಪ್ರದೇಶದಲ್ಲಿ ಒಂದು ವಿಚಿತ್ರವಾದ ಶಬ್ದ ಕೇಳಿ ಬರ್ತಾ ಇತ್ತು. ಒಂದ್ ರೀತಿ ಬ್ಲಾಸ್ಟ್ ಆದಂತೆ. ಎಷ್ಟೋ ಜನ ಇದು ಭೂಕಂಪ ಇರಬಹುದು ಅಂತ ಹೆದರ್ಕೊಂಡು ಮನೆಯಿಂದ ಹೊರಗಡೆ ಓಡ್ ಬಂತಂತ ಎಕ್ಸಾಂಪಲ್ಗಳು ಕೂಡ ಸಾಕಷ್ಟಿದೆ. ಬಟ್ ಇವಾಗ ಗೊತ್ತಾಗಿದೆ ಅದು ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದ್ದಾರಲ್ಲ, ಅಲ್ಲಿ ಸ್ಫೋಟಕಗಳನ್ನ ಬಳಸಲಾಗ್ತಾ ಇದೆ. ಅದರ ಎಫೆಕ್ಟ್ ಅಂತ, ಅದರ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಎಷ್ಟೊಂದು ಕೆಲಸ ಮಾಡ್ತೀರಿ? 4 ಗಂಟೆ. ನಿಮ್ಗೇನು ಅಭ್ಯಾಸ? ಎಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಧೂಳಿಗಳೆಲ್ಲ. ನೀರು ಊಟಕ್ಕೆಲ್ಲ ಏನು ಮಾಡ್ತೀರಿ? ಸೆಡ್ಡು. ನೀರು ಬರಲ್ಲ. ಎಷ್ಟೊತ್ತು ಬಾಂಬ್ ಹಾಕ್ತಾರೆ ಇಲ್ಲಿ? 7 ಗಂಟೆ ಮೇಲೆ ರಾತ್ರಿ. ನಿಮ್ಗೆ ಯಾರಿಗೂ ಏನೋ ಇದಾಗಿಲ್ಲ, ಒಂದ್ಸತಿ ಡ್ಯಾಮೇಜ್ ಏನಾಗಿಲ್ಲ. ಎಷ್ಟೊಂದು ಸಿಡಿಸ್ತಾರೆ ಬಾ ಎಲ್ಲ ಕುಳಿಗೂ ಬಾಂಬ್ ಹಾಕ್ತೀರಾ? ಏನ್ ಮಾಡಾರ ಕಾರಣ ಎಷ್ಟು ಮಾಡ್ತಾರೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನೀವು ಕೆಲಸ ಮಾಡೋರಾ? ಸೈ ಜೋಡಿಯವರು. ಎಲ್ಲಿಂದ ಬಂದಿರೋ ನೀವೆಲ್ಲ? ತಮಿಳ್ನಾಡು. ಗೊತ್ತಿಲ್ಲ ಕಣಪ್ಪ, ಅದೇನು ಯಾರನ್ನ ಅವರು ಬರಲ್ಲ, ಅವರೆಲ್ಲ ಅವ್ರನ್ನ ಕೇಳ್ರಿ. ನಾವು ಅಲ್ಲವೇ ಒಳಗೆ. ಅಲ್ಲ ಧೂಳು ಸೌಂಡ್ ಏನೋ ಬರಲ್ವಾ ನಿಮ್ಮೂರ್ಗೆ? ಊರೊಳಗೆ ಎಲ್ಗೂ ಬರುದಿಲ್ಲ. ಚಂದೊಡ್ಡಿ ಅಂತ, ಚಂದಲ್ಲಿ ದೊಡ್ಡಿ ಅಂತಿದೆ, ಅಲ್ಲೂ ಕೂಡ ಸಾಕಷ್ಟು ನಡೀತಾ ಇದೆ. ಜೊತೆಗೆ ಎಲ್ಲೂ ಕೂಡ ಸ್ಫೋಟಗಳು ಕೂಡ ಇತ್ತು, ನಾವು ಹೋಗಿದ್ವಿ. ಸೊ ಅಲ್ಲೂ ಕೂಡ ವ್ಯಾಪಕ ಬೆಟ್ಟಗಳನ್ನ ಕರಗಿಸುವಂತ ಕೆಲಸ. ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳೋದಕ್ಕೆ ನಮ್ಮ ಜರ್ನಲಿಸ್ಟ್ ಕೇಳಿ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ, ತುಂಬಾ ದಿನಗಳಿಂದ ಈ ಬಗ್ಗೆ ಚರ್ಚೆ ಆಗ್ತಿತ್ತು. ಏನಿರ್ಬೋದು ಹಾಗಾದ್ರೆ ವಿಸ್ಮಯ, ಈ ರೀತಿ ವಿಚಿತ್ರವಾಗಿ ಸೌಂಡ್ ಬರ್ತಾ ಇದೆ ಅಂತ. ಬಟ್ ಅಸಲಿಯತ್ತನ್ನ ನಾವು ಬಯಲು ಮಾಡಿದ್ದೀವಿ. ನೀವು ಸ್ಪಾಟ್ಗೆ ಹೋದಾಗ ಏನ್ ಅಕ್ರಮಗಳು ನಿಮ್ ಕಣ್ಣಿಗೆ ಬಿತ್ತು ರಾಘವೇಂದ್ರ? ಖಂಡಿತವಾಗಿ ಶರ್ಮಿತಾ, ಏನು ಕಳೆದ ಒಂದು 6 ತಿಂಗಳಿಂದಲೂ ಕೂಡ ಏನು ಮದ್ದೂರು ಭಾಗದಲ್ಲಿ ಸಾಕಷ್ಟು ಬಾರಿ ಒಂದು ರೀತಿಯಾಗಿ ಭಯಂಕರವಾದ ಒಂದು ಭೀಕರ ಒಂದು ಶಬ್ದ ಕೇಳ್ಬರ್ತಿತ್ತು. ಆದ್ರೆ ಈ ಭೀಕರ ಶಬ್ದದ ಬಗ್ಗೆ ಸಾಕಷ್ಟು ಜನರು ಕೂಡ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ರು. ಏನಿದು ಭೂಕಂಪ ಆಗದ ಅನುಭವ ಬರ್ತಿದೆ ಅಂತ. ಆದ್ರೆ ಇದು ಎಲ್ಲವನ್ನೂ ಕೂಡ ಈ ಜಿಲ್ಲಾಡಳಿತ ಅಲ್ಲಗೆಳಿತ್ತು. ಇಲ್ಲಿ ಯಾವುದೇ ರೀತಿಯಾದ ಭೂಕಂಪ ಆಗಿಲ್ಲ ಅಂತ ಹೇಳ್ತಿದ್ದು. ಜೊತೆಗೆ ಏನು ಇಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದ್ರು ಕೂಡ ಯಾವುದೇ ರೀತಿ ಗಣಿಗಾರಿಕೆಯಲ್ಲಿ ಬ್ಲಾಸ್ಟಿಂಗ್ ನಡೀತಿಲ್ಲ ಅನ್ನೋ ಮಾಹಿತಿಗಳನ್ನ ಹೇಳಿತ್ತು. ಈ ಜಾಡನ್ನು ಹಿಡಿದು ಬರ್ತಂತ ನ್ಯೂಸ್ 18 ತಂಡಕ್ಕೆ ನಿಜವಾಗ್ಲೂ ಕೂಡ ಏನು ಮದ್ದೂರಿನ ಚಂದಹಳ್ಳಿಯಲ್ಲಿ ಇರುವಂತಹ ಒಂದು ಕ್ವಾರೆ ಕಂಡು ಬಂದ ದೃಶ್ಯ ನಿಜಕ್ಕೂ ಕೂಡ ಒಂದು ಅಚ್ಚರಿ ಜೊತೆಗೆ ಒಂದು ಇದು ಕೂಡ ಹೊರ ಹಾಕುವಂತಾಗಿತ್ತು. ಯಾಕೆಂದ್ರೆ ಅಲ್ಲಿ
ಕೈಕುಳಿಗೆಂದು ಪಡೆದಂತಹ ಗಣಿ ಏನು ಕಲ್ಲುಗಣಿಗಾರಿಕೆ ಇತ್ತು ಅಲ್ಲಿ ನಡೆತಿದ್ದು ಮಾತ್ರ ಬ್ಲಾಸ್ಟಿಂಗ್ ಮಾಡುವಂತದ್ದು, ಜೊತೆಗೆ ನಮ್ಮ ಕಣ್ಣಿಗೆ ಕಂಡಂತದ್ದು ಕೂಡ ಭಾರಿ ಪ್ರಮಾಣದ ಸ್ಫೋಟಕ ವಸ್ತುಗಳು ಕೂಡ ಅಲ್ಲಿತ್ತು. ಜೊತೆಗೆ ಅಲ್ಲಿರುವಂತಹ ಒಂದು ಸಿಚುವೇಶನ್ ನೋಡಿದ್ರೆ ಯಾರೂ ಕೂಡ ಆ ಒಂದು ಸ್ಥಳಕ್ಕೆ ಹೋಗದ ರೀತಿಯಲ್ಲಿತ್ತು. ಅಲ್ಲಿ ಕೆಲಸ ಮಾಡುವವರೆಲ್ಲರೂ ಕೂಡ ಬಹುತೇಕ ತಮಿಳುನಾಡಿನಿಂದ ಬಂದವರಾಗಿತ್ತು. ಅವರೆಲ್ಲರನ್ನೂ ಕೂಡ ಕೇವಲ ಕಡಿಮೆ ಸಂಬಳಕ್ಕೆ ಸುಮಾರು 400-500 ರೂಪಾಯಿಗೆ ಕೊಟ್ಟು ಅವರಿಗೆ ಯಾವುದೇ ರಕ್ಷಣೆ ಇಲ್ಲದೆ ಕೆಲಸ ಮಾಡಿಸುವಂತಹ ದೃಶ್ಯಗಳು ಕಂಡುಬಂತು. ಜೊತೆಗೆ ಅಲ್ಲಿ ಏನು ಕೈಕುಳಿಯಾಗಿ ಮಾಡಬೇಕಾದಂತ ಗಣಿ ಪ್ರದೇಶದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಯಂತ್ರಗಳು, ಬಹುತೇಕ ನೋಂದಣಿ ಇಲ್ಲದ ವಾಹನಗಳು ಅಲ್ಲಿ ಕೆಲಸವನ್ನ ಮಾಡ್ತಿದ್ದು. ಆದ್ರೆ ಇವೆಲ್ಲವನ್ನು ಕೂಡ ನಡೀತಿದ್ರು ಕೂಡ ಜಿಲ್ಲಾಡಳಿತ ಮಾತ್ರ ಯಾವುದೇ ರೀತಿಯ ಕಲ್ಲುಗಣಿಗಾರಿಕೆ ನಮ್ಮಲ್ಲಿ ಬ್ಲಾಸ್ಟಿಂಗ್ ನಡೀತಾ ಇಲ್ಲ ಅನ್ನೋ ಮಾಹಿತಿಗಳನ್ನ ಹೇಳ್ತಿತ್ತು. ಇದರಿಂದಲೇ ಕೂಡ ಸಾಕಷ್ಟು ಜನರಿಗೆ ದಾರಿಯನ್ನು ತಪ್ಪಿಸ್ತಿತ್ತು. ಕೇವಲ ರಸ್ತೆಯಲ್ಲಿ ಏನು ವಾಹನಗಳು ಟೈರ್ ಪಂಚರ್ ಆದಾಗ ಬರುವಂತ ಶಬ್ದ ಅಂತ ಹೇಳ್ತಿತ್ತು. ಆದ್ರೆ ನಿಜವಾಗ್ಲೂ ಕೂಡ ಒಂದು ಅಸಲು ಸತ್ಯ ಅಂದ್ರೆ ಏನು ಮದ್ದೂರಿನಲ್ಲಿ ನಡೀತಿರುವಂತಹ ಒಂದು ಕಲ್ಲು ಕೋರೆಯಲ್ಲಿ ಬ್ಲಾಸ್ಟಿಂಗ್ ಪ್ರಮಾಣವನ್ನು ಮಾಡ್ತಿರೋದ್ರಲ್ಲಿ ಈ ರೀತಿಯ ಒಂದು ಕಂಪನ ಶಬ್ದ ಬರ್ತಿದೆ ಅನ್ನೋದು ಕೂಡ ನಮಗೆ ಕಂಡು ಬಂದ ಒಂದು ದೃಶ್ಯ ಆಗಿತ್ತು. ಜೊತೆಗೆ ಈಗಾಗಲೇ ಕೂಡ ಅಲ್ಲಿರುವಂತಹ ಏನು ಪ್ರಸಿದ್ಧ ಕೋಳಿರಾಯನ ಗುಡ್ಡ ಎನ್ನುವಂತ ಬೆಟ್ಟವನ್ನು ಕೂಡ ಈಗಾಗಲೇ ಬಹುತೇಕ ಅಲ್ಲಿ ಕಲ್ಲು ದಣಿಗಳೇನಿದ್ದಾರೆ ಅವರು ಕರಗಿಸಿದ್ದಾರೆ. ಅಲ್ಲಿರುವಂತಹ 3-4 ಬೆಟ್ಟಗಳಲ್ಲಿ ಈಗಾಗಲೇ ಕೂಡ ನೆಲಸಮೂಹನ ಮಾಡಿದ್ದಾರೆ. ಇವೆಲ್ಲವೂ ಕೂಡ ನೋಡ್ತಾ ಇದ್ರೆ ಮಂಡ್ಯ ಜಿಲ್ಲೆಯ ಅಕ್ರಮ ಗಣಿಗಾರಿಕೆಯನ್ನು ಮಿತಿ ಮೀರಿದೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಏನು ಸರ್ಕಾರ ಬೇಬಿ ಬೆಟ್ಟದ ಕಲ್ಲುಗಣಿಗಾರಿಕೆಗೆ ಬ್ರೇಕ್ ಹಾಕಿದೆ. ಆ ಬ್ರೇಕ್ ಹಾಕಿರುವಂತ ಕಲ್ಲುಗಣಿಗಾರಿಕೆಯಲ್ಲಿ ಅಲ್ಲ ಹಾಕಿದ್ರೆ ಇಲ್ಲಿ ಕೂಡ ಎಗ್ಗಿಲ್ಲದೆ ನಡೀತಿರೋದು ಕೂಡ ಕಂಡುಬರ್ತಿರುವಂತ ಶರ್ಮಿತಾ. ರಾಘವೇಂದ್ರ, ಇನ್ನೊಂದು ವಿಚಾರ, ಬಹುಶಃ ಅಧಿಕಾರಿಗಳ ಗಮನಕ್ಕೆ ಇದು ಬಂದಿರೋದಿಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಬಂಡೆ ಹೊಡೆಯೋದಕ್ಕೆ ಲೈಸೆನ್ಸ್ ಇದೆ, ಆದ್ರೆ ಅಲ್ಲಿ ಯಾವ ರೀತಿಯಲ್ಲಿ ಗಣಿಗಾರಿಕೆ ಹೆಸರಲ್ಲಿ ಅಕ್ರಮ ಮಾಡ್ತಿದ್ದಾರೆ, ಆ ಬೆಟ್ಟವನ್ನ ಬಗೆದು ಬಿಟ್ಟಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಕ್ರಮದಲ್ಲಿ? ಖಂಡಿತವಾಗಿ ಶರ್ಮಿತಾ, ಏನೀಗ ನಡೀತದೆ ಅಕ್ರಮ ಕಲ್ಲು ಗಣಿಗಾರಿಕೆ ಆ ಒಂದು ಪ್ರದೇಶದಲ್ಲಿ ಇದೆಲ್ಲವೂ ಕೂಡ ಗೊತ್ತಿದ್ರು ಕೂಡ ಏನು ಗಣು ಅಧಿಕಾರಿಗಳು ಕೂಡ ಯಾವುದೇ ನಮಗೆ ಮಾಹಿತಿ ಇಲ್ಲ ರೀತಿಯಲ್ಲಿ ಹೇಳ್ತಾರೆ. ಜೊತೆಗೆ ಅಲ್ಲಿ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳು ನಡೀತಾ ಇಲ್ಲ, ಬರೀ ಕೈಕುಳಿ ಗಣಿ ಕೆಲಸ ಮಾತ್ರ ನಡೀತದೆ ಅನ್ನೋ ಮಾಹಿತಿಗಳು ಹೇಳ್ತಾರೆ. ಜೊತೆಗೆ ನಾಗೀಕೃತ ಅವರನ್ನು ಸಂಪರ್ಕಿಸಲು ಎಷ್ಟೋ ಬಾರಿ ಪ್ರಯತ್ನ ಪಟ್ಟರು ಕೊಟ್ರ ಆ ಒಂದು ಹಿರಿಯ ವಿಜ್ಞಾನಿಗಳು ಯಾರೂ ಕೂಡ ಕೈ ಸಿಕ್ಕಿಲ್ಲ. ಜೊತೆಗೆ ಈಗಾಗಲೇ ಕೂಡ ಏನು ಆ ಒಂದು ಪ್ರದೇಶದಲ್ಲಿ ನಡೀತಿರುವಂತಹ ಕಲ್ಲು ಗಣಿಗಾರಿಕೆಯಿಂದ ಅಲ್ಲಿ ಪಕ್ಕದಲ್ಲೇ ಇರುವಂತಹ ಏನು ಸಿಂಸಾ ನದಿ ಇರ್ಬೋದು ಅಥವಾ ಪ್ರಸಿದ್ಧ ಕೊಕ್ಕರಬೆಳ್ಳೂರು ಪಕ್ಷಿಧಾಮ ಏನಿದೆ ಅಲ್ಲಿಯೂ ಕೂಡ ಒಂದು ಸಾಕಷ್ಟು ಹಾನಿ ಆಗ್ತಾ ಇದೆ. ಜೊತೆಗೆ ಸುತ್ತಮುತ್ತಲ ಗ್ರಾಮದಲ್ಲಿ ಮನೆಗಳು ಕೂಡ ಬಿರುಕು ಬಿಟ್ಟಿವೆ. ಏನು ಪೆಲಿಕಾನ್ ಪಕ್ಷಿಗಳಿವೆ, ಬೇರೆ ಬೇರೆ ದೇಶಗಳಿಂದ ಬರುವಂತಹ ಪೆಲಿಕಾನ್ ಪಕ್ಷಿಗಳು ಕೂಡ ಇದರ ಒಂದು ಶಬ್ದಕ್ಕೆ ಈಗ ಆ ಒಂದು ಜಾಗದಿಂದ ತಮ್ಮ ಸ್ಥಳವನ್ನ ಬದಲಿಸ್ತಾ ಇದ್ರೆ ಸಿಂಸಾ ನದಿಯು ಕೂಡ ಬಹುತೇಕ ಕಲುಷಿತ ಆಗಿರುವಂತದ್ದು ಕೂಡ ನಮ್ಗೆ ಕಂಡುಬರ್ತಿರುವಂತದ್ದು ಶರ್ಮಿತಾ. ಇನ್ನು ರೈತರ ಜಮೀನಿಗೆ ಯಾವ ರೀತಿ ಎಫೆಕ್ಟ್ ಆಗಿದೆ ಈ ಧೂಳು ಹೋಗಿ ಬಿದ್ದು? ಏನು ಆ ಒಂದು ಪ್ರದೇಶದಲ್ಲಿ ನಡೀತಿದೆ, ಸುಮಾರು 15 ಎಕರೆಗೆ ಒಂದು ಪ್ರದೇಶದಲ್ಲಿ ಒಂದು ಕಲ್ಲು ಗಣಿಗಾರಿಕೆ ನಡೀತಿರ್ಬೋದು. ಇದರಿಂದಾಗಿನೇ ಕೂಡ ಏನು ಬ್ಲಾಸ್ಟಿಂಗ್ ಇರ್ಬೋದು ಅಥವಾ ಕ್ವಾರೆಯ ಒಂದು ಜಲ್ಲು ಪುಡಿ ಘಟಕಗಳಿರ್ಬೋದು, ಇದರಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಧೂಳು ಒಂದು ಅಕ್ಕಪಕ್ಕದ ಗ್ರಾಮದ ಜಮೀನಿನ ಬೆಳೆಗಳ ಮೇಲೆ ಕುಳಿತುಕೊಂಡಿದ್ದೇನೆ ಬೀಳ್ತವೆ. ಹಾಗಾಗಿನೇ ಕೂಡ ಅಲ್ಲಿನ ಬಹುತೇಕ ರೈತರು ಕೂಡ ತಮ್ಮ ಸಮಸ್ಯೆ ಹೇಳ್ಕೊತಾರೆ. ಏನ್ ನಾವು ಇಲ್ಲಿ ಮಾತಾಡ್ಲಿಕ್ಕೂ ಕೂಡ ಆಗಲ್ಲ, ಯಾಕೆಂದ್ರೆ ನಾವೇನಾರ ಮಾತಾಡಿದ್ರೆ ಅಲ್ಲಿನ ಏನು ಪ್ರಭಾವಿ ವ್ಯಕ್ತಿಗಳು ನಮ್ಮನ್ನ ಟಾರ್ಗೆಟ್ ಮಾಡ್ಕೋತಾರೆ. ಹಾಗಾಗಿ ನಾವು ಯಾವುದೇ ಬೆಳೆನ ಬೆಳೆಯಕ್ಕದೆ 3-4 ವರ್ಷಗಳಿಂದಲೂ ಕೂಡ ಬೆಳೆಯಕ್ಕಾಗದೆ ಒಂದು ಸಂಕಷ್ಟದಲ್ಲಿ ಇದನ್ನ ಏನಾದ್ರು ಮಾಡಿ ನಿಲ್ಲಿಸಿ ಅಂತ ಕೇಳಿ ನಾವು ಸಾಕಷ್ಟು ಬಾರಿ ಕೂಡ ಜಿಲ್ಲಾಡಳಿತಕ್ಕೆ ಏನೋ ಒಂದು ಪ್ರತಿಭಟನೆ ಮಾಡಿದ್ವಿ ಅಥವಾ ಮನವಿಯನ್ನು ಕೊಟ್ಟಿದ್ವಿ. ಆದ್ರೂ ಕೂಡ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ನಿಮ್ಗೆ ನೀವಾರು ಒಂದು ನ್ಯಾಯ ದೊರಕಿಸ್ಕೊಡಿ, ಏನಿಲ್ಲ ಗಣಿಗಾರಿಕೆಯಿಂದ ನಮ್ಮ ಬದುಕು ಮೂರಾಗ್ತಾ ಆಗಿದೆ, ಬೆಳೆಕ್ಕೂ ಆಗ್ತಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಿರುವಂತದ್ದು ಶರ್ಮಿತಾ. ಫೈನ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದೀಗ ರೈತ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್ ಅವರೇ, ನಾವು ನೋಡ್ತಾ ಇದ್ದೀವಿ ಈಗ ಬಂಡೆ ಇದನ್ನ ಅಗಿಯೋದಕ್ಕೆ ಅಂತ ಇವರು ಒಡೆಯೋದಕ್ಕೆ ಅಂತ ಹೇಳ್ಬಿಟ್ಟು ಲೈಸೆನ್ಸ್ ತಗೊಂಡಿರೋದು, ಬಟ್ ಇವಾಗ ಅಕ್ರಮ ಗಣಿಗಾರಿಕೆಯನ್ನ ಯಾವ ರೀತಿ ನಡೆಸ್ತಾ ಇದ್ದಾರೆ ಮಂಡ್ಯದ ಕೋಳಿಗುಡ್ಡದಲ್ಲಿ ಅಂತ ನಾವು ತೋರಿಸ್ತಾ ಇದ್ದೀವಿ. ಏನೇನ್ ಸಮಸ್ಯೆ ಆಗ್ತಾ ಇದೆ? ನಿಮ್ದು ಯಾವ ಊರು? ಒಳಗೆರೆಹಳ್ಳಿ, ಮದ್ದೂರು ತಾಲೂಕು ಒಳಗೆರೆಹಳ್ಳಿ. ಓಕೆ, ನಿಮ್ಗೂ ಆ ವಿಚಿತ್ರ ಸೌಂಡ್ ಎಕ್ಸ್ಪೀರಿಯನ್ಸ್ ಆಗಿತ್ತಾ, ಅನುಭವ ಆಗಿತ್ತಾ? ಅಯ್ಯೋ, ನಾವು ಮೇಡಮ್ ಚವಳಿ ಎಲ್ಲ ಮಾಡಿದ್ವಿ, ಮೆಮೋರಿ ಎಲ್ಲ ಕೊಟ್ವಿ. ಆಗ ಅವರು ಮಾಮೂಲಿ ಏನ್ ಕೈಲಿ ಇದ್ ಮಾಡ್ತಾ ಆತರ ಸ್ಫೋಟನೆ ಮಾಡ್ಬೇಕು ಅಂತ ಹೊಡೆಯೋದು ಅಂತ ಆದೇಶ ಕೊಟ್ಟು ಮಾಡಿದ್ರು. ಅಂದ್ರೆ ನಿಮಗೆ ಗೊತ್ತಿತ್ತು ಇಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇರೋದು? ಗೊತ್ತಿದ್ದು, ಚಳುವಳಿಗೆ ರೈತ ಸಂಘ ಚಳುವಳಿಗಾರರಿಗೆ ಗೊತ್ತಿರೋಲ್ವಾ? ಸುಮಾರು ಎಷ್ಟು ದಿನಗಳಿಂದ ನಡೀತಾ ಇತ್ತು? ಎಷ್ಟು ದಿನದಿಂದ ನಡೀತಾ ಇತ್ತು? ಇದು ಮೇಡಮ್ ಇದು 1.5 ವರ್ಷಗಳ ಕಾಲದಿಂದ ಕೊಟ್ಟು ಏನು ಸರ್ಕಾರ ಅದ್ರ ಬಗ್ಗೆ ಏನ್ ಮಾಡಿಲ್ಲ. ಸರ್ಕಾರ ಯಂತ್ರನೇ ಅವ್ರದ್ದು, ಯಾರು ಸಚಿವರು ಅವರೇ ಗಣಿಗಾರಿಕೆ ಮಾಡೋ, ಅವರೇ 17-18 ಅವ್ರ ಹೆಸರಲ್ಲೇ ಗಣಿಗಾರಿಕೆ. ಅಧಿಕೃತ ರೈತ ಇದ್ರೆ ಅನಧಿಕೃತವಾಗಿ 17-18 ಮಾಡ್ತಾ ಇದ್ರು. ಓಕೆ, ಇದೇನ್ ಟೆಂಡರ್ ಕೊಟ್ಟಿರೋದಾ ಅಥವಾ ಯಾರ ನೇತೃತ್ವದಲ್ಲಿ ನಡೀತಾ ಇರೋದು ಇದು ಅಕ್ರಮ ಗಣಿಗಾರಿಕೆ? ಮಾಮೂಲಿ ಅವ್ರಿಗೆ ಏನ್ ಸರ್ಕಾರ ಒಂದ್ 4-5 ನೋಂದಣಿ ಮಾಡ್ಕೊಂಡಿರ್ತಾರೆ ಗಣಿನ, ಅದನ್ನ 15 ಕೋರೆನ ವರದಿ ಮಾಡ್ಕೊಂಡವ್ರೆ. ಅದೇನು ಒಬ್ಬೊಬ್ರು ಸಭ್ಯ ಮಾಡ್ಕೊಂಡಿರ್ತಾರಲ್ವಾ, ಆತರ ಮಾಡಿದ್ದಾರೆ. ಇದು 1 ವರ್ಷ 2 ವರ್ಷಗಳ ಕಾಲ ಅಲ್ಲಿ ಅವ್ರ ಸಚಿವ ಮನೆ ಮುಂಚೆ ಜಲವೆಲ್ಲ ಮಾಡಿದ್ವಿ, ಯಾರು ಕೂಡ ಏನು ಆಗ್ಲಿಲ್ಲ. ಯಾವ ಸಚಿವರು ಮನೆ ಮುಂದೆ ಹೋಗಿ ಜಗಳ ಮಾಡಿದ್ ನೀವು?
ಪುಟ್ಟರಾಜು ಅವರು ಸಚಿವರು ಆವಾಗ ಅವ್ರಿಗೆ ಅವರೇ ಕೊಲಿಗಿರಿ ಅವರೇ 15-20 ಮಾಡ್ತಾವ್ರೆ. ಏನು ಉತ್ತರ ಹಂಗಾಗಿ ಕೊಟ್ರು ಅವಾಗ ಅವ್ರು? ಕಾಲದ ಪಾಪ ಅಲ್ಲಿ ಸುತ್ತಮುತ್ತ ಜನ ವಾಸ ಮಾಡೋಕೆ, ಬೆಳೆ ಬೆಳಿಕು, ರಸ್ತೆ ಬದಿಲಿ ಆ ಟಿಪ್ಪರ್ಗಳೆಲ್ಲ ಓಡಾಡೋದಕ್ಕೂ. ಅಲ್ಲ ಅವ್ರು ಅವಾಗ ಏನು ಉತ್ತರ ಕೊಟ್ರು? ಪುಟ್ಟರಾಜ್ ಅವ್ರು ಏನು ಉತ್ತರ ಕೊಟ್ರು? ಯಾರು? ಪುಟ್ಟರಾಜ್ ನನ್ನ ಹೆಸರು ಏನಿಲ್ಲ ಸರ್, ನಾನೇನ್ ಮಾಡ್ತಾ ಇಲ್ಲ. ಈಗ ಏನ್ ಸಮಸ್ಯೆ ಆಗ್ತದೆ? ಶಿಂಷಾ ನದಿ ಕಲುಷಿತವಾಗಿದೆ, ಈಗ ಬೆಳೆ ಬೆಳೆಯಕ್ ಆಗ್ತಿಲ್ವಂತೆ, ಈ ರೀತಿ ಏನೇನ್ ಸಮಸ್ಯೆ ಆಗ್ತಿದೆ? ಅದೇ ಎಲ್ಲ ಜಸ್ಟ್ ವಾಟರ್ ಎಲ್ಲ ತಗೊಂಡೋಗಿ ಒಳಗೆ ಬಿಡ್ತಾರೆ. ಓಕೆ, ಕಲುಷಿತ ನೀರನ್ನ ಕೆಲವು ಹಳ್ಳಿಗಳಿಂದ ಇದಾಗಿ ಬರುವಂತದ್ದೇನೆ. ಓಕೆ, ಆಮೇಲೆ ಫ್ಯಾಕ್ಟ್ರಿ, ನಮ್ಮ NSL ಫ್ಯಾಕ್ಟ್ರಿ ನಾವು ಅದನ್ನು ಕೂಡ ಚಳುವಳಿ ಮಾಡಿದ್ದು. ಓಕೆ, ಸುಮಾರು ಸಮಸ್ಯೆ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಅವರೇ. ನಾವು ಕೂಡ ಈಗ ವರದಿ ಪ್ರಸಾರ ಮಾಡಿದ್ದೀವಿ, ಎಕ್ಸ್ಕ್ಲೂಸಿವ್ ವಿಡಿಯೋ ನಮಗೂ ಕೂಡ ಸಿಕ್ಕಿದೆ. ಬೆಳಿಗ್ಗೆಯಲ್ಲೂ ಕೂಡ ನಾವು ಈ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ಸಂಬಂಧಪಟ್ಟಂತ ಅಧಿಕಾರಿಗಳಿರ್ಬೋದು, ಹಾಗೆಯೇ ಸರ್ಕಾರ ಯಾವ ರೀತಿ ಕ್ರಮವನ್ನ ಈ ವಿಚಾರವಾಗಿ ಕೈಗೊಳ್ಳುತ್ತೆ ಅಂತ ನಾವು ಖಂಡಿತವಾಗ್ಲೂ ಫಾಲೋ ಅಪ್ ಮಾಡೇ ಮಾಡ್ತೀವಿ. ಈಗ ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್.